ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡುವ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಎಲ್ಲ ಶಾಸಕರ ಸಭೆ ಆಯೋಜಿಸಿ ಆಹ್ವಾನಿಸಿದರೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಾಜಿ ಹಾಲಿ ಶಾಸಕರನ್ನು ಸಭೆಗೆ ಕರೆತರ್ತೇವೆ ಅಂತ ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ, ಸಿ.ಎಸ್. ಪುಟ್ಟರಾಜು, ಹಾಲಿ ಶಾಸಕ ಎಚ್.ಟಿ. ಮಂಜು ಹಾಗೂ ಮಾಜಿ ಶಾಸಕ ಕೆ. ಸುರೇಶಗೌಡ ತಿಳಿಸಿದರು. ಮಂಡ್ಯದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನುದಾನ ತರಲಾಗದೆ ರಾಜ್ಯ ಸರ್ಕಾರವನ್ನು ಟೀಕಿಸುತ್ತಿದ್ದಾರೆ ಎನ್ನುವ ಶಾಸಕ ಪಿ.ಎಂ. ನರೇಂದ್ರಸ್ವಾಮಿ ಅವರ ಹೇಳಿಕೆ ಬಾಲಿಶವಾದುದು. ರಾಜ್ಯ ಸರ್ಕಾರ ಕೈಗಾರಿಕೆಗಳ ಸ್ಥಾಪನೆಗೆ ಮುಕ್ತ ಮೂಲಭೂತ ಸೌಕರ್ಯ ಒದಗಿಸಲು ಮುಂದಾಗುವಂತೆ ತಾಕೀತು ಮಾಡಿದರು. ಕೈಗಾರಿಕೆಗಳ ಸ್ಥಾಪನೆಗೆ ರಾಜ್ಯಗಳ ನಡುವೆ ಪೈಪೋಟಿ ಹೆಚ್ಚಾಗಿದೆ. ಈ ನಡುವೆ ರಾಜ್ಯದಲ್ಲಿ ಕೈಗಾರಿಕೆ ಸ್ಥಾಪಿಸಲು ಸರ್ಕಾರ ಎಡವಿದೆ. ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪಿಸಲು ಮಂಡ್ಯ ಜಿಲ್ಲೆ ಸೂಕ್ತವಾಗಿದೆ. ಆದರೆ ಇಲ್ಲಿ ಕೈಗಾರಿಕೆ ಸ್ಥಾಪಿಸಿ ಉದ್ಯೋಗಾವಕಾಶ ಸೃಜಿಸಲು ಸರ್ಕಾರ ಮನಸ್ಸು ಮಾಡುತ್ತಿಲ್ಲ ಅಂತ ಗಂಭೀರ ಆರೋಪ ಮಾಡಿದರು. ಮಂಡ್ಯ ಜಿಲ್ಲೆ ಬೆಂಗಳೂರು, ಮೈಸೂರು ಜಿಲ್ಲೆಗಳ ನಡುವಿನಲ್ಲಿದೆ. ಅಷ್ಟಪಥದ ರಸ್ತೆ, ದ್ವಿಪಥ ರೈಲು ಸಂಚಾರ ವ್ಯವಸ್ಥೆ, ನೀರಾವರಿ ಸೌಲಭ್ಯವಿದ್ದರೂ ಕೈಗಾರಿಕೆಗೆ ಸೂಕ್ತ ಅವಕಾಶ ನಿರ್ಮಿಸಿಕೊಡಲು ಕಾಂಗ್ರೆಸ್ ಸರ್ಕಾರ ಹಿಂದೇಟು ಹಾಕುತ್ತಿದೆ ಎಂದು ಹೇಳಿದರು. ಮಿಮ್ಸ್ಗೆ ಸಂಬಂಧಪಟ್ಟ ಸ್ಥಳ ಒತ್ತುವರಿ ತೆರವಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಇಚ್ಛಾಶಕ್ತಿ ತೋರುತ್ತಿಲ್ಲ. ಅವರಿಗೆ ಜಿಲ್ಲೆಯಲ್ಲಿ ಸುಸಜ್ಜಿತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆಯಾಗುವುದು ಬೇಕಾಗಿಲ್ಲ. ಆದ್ದರಿಂದ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದರು. ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡುತ್ತಿರುವ ದೇಶದ ಇತರ ರಾಜ್ಯಗಳ ಸರ್ಕಾರಗಳು ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳುತ್ತಿದ್ದಾರೆ. ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಜಿಲ್ಲೆಯಿಂದ ಆಯ್ಕೆಯಾದ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಜಿಲ್ಲೆಯ ಉದ್ಯೋಗ ಸಮಸ್ಯೆ ಬಗೆಹರಿಸಲು ಏಕೆ ಕ್ರಮ ವಹಿಸುತ್ತಿಲ್ಲ ಅಂದರು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಅವರು ಕೇಂದ್ರ ಸಚಿವರ ಬಳಿಗೆ ತೆರಳಬೇಕು ಅಥವಾ ಕೇಂದ್ರ ಸಚಿವರೇ ಇವರ ಬಳಿಗೆ ಹೋಗಬೇಕು. ಅವರು ಬಾರದೇ ಇದ್ದರೂ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಕೈಗಾರಿಕಾ ಸ್ಥಾಪನೆ ಮಾಡಲಾಗುವುದು. ಆದರೆ ಜಿಲ್ಲಾ ಮಂತ್ರಿಗಳಾಗಿ ಸಭ್ಯತೆ ತೋರಬೇಕೆಂದರು. 2004ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಮೇಲೆ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳು, ಐಟಿ ಕಾಲೇಜು, ವಿದ್ಯುತ್ ಉಪಕೇಂದ್ರಗಳನ್ನು ಸ್ಥಾಪಿಸಲಾಯಿತು. ಜಿಲ್ಲೆಯ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದಿಂದ ಏನು ಮಾಡಬೇಕು, ಅದಕ್ಕೆ ರಾಜ್ಯ ಸರ್ಕಾರ ಏನು ಸವಲತ್ತು ನೀಡಬೇಕೆಂದು ಚರ್ಚಿಸಲು ಸಭೆ ಆಯೋಜಿಸುವಂತೆ ಅವರು ಸಲಹೆ ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ನಾನಿರುವ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಅಧಿಕಾರದಲ್ಲಿ ಇದೀಗ ಬಹಳ ಎತ್ತರದಲ್ಲಿದ್ದಾರೆ. ಅವರು ಪತ್ರಕರ್ತರೊಂದಿಗೆ ನಡೆದುಕೊಂಡ ರೀತಿ ಅವರ ಪರವಾಗಿ ಕ್ಷಮೆ ಕೇಳುತ್ತೇನೆ ಅಂತ ಹೇಳಿದರು. ಮಳವಳ್ಳಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಿಗೆ ದೊರೆತ ಗೌರವ, ಚಪ್ಪಾಳೆ, ಸೀಟಿಗಳ ಜೈಕಾರದ ಪರಿಣಾಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧ್ಯಮಗಳ ಮೇಲೆ ಕೋಪ ತೋರಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿಗೆ ಕೇಂದ್ರ ಸಚಿವರ ಸಹಕಾರ ಬೇಡ ಎಂದು ರಾಜ್ಯ ಸರ್ಕಾರ ಬಹಿರಂಗವಾಗಿ ಹೇಳಿಲ್ಲ ಅಂತ ಅವರು ಹೇಳಿದರು. ನೀವು ನಮ್ಮ ರಾಜ್ಯಕ್ಕೆ ಬನ್ನಿ ಅಂತೇಳಿ ಕೈಗಾರಿಕೋದ್ಯಮಿಗಳನ್ನು ಒತ್ತಡ ಹಾಕಿ ಕರ್ಕೊಂಬರುವಂಥ ಪರಿಸ್ಥಿತಿಗೆ ಇವತ್ತು ಬಂದಿದೆ. ಇದು ರಾಜ್ಯ ಸರ್ಕಾರದ ಕರ್ತವ್ಯ. ಯಾವ ಜಿಲ್ಲೆಯಲ್ಲಿ ಏನು ಕೈಗಾರಿಕೆ ಮಾಡಬೇಕು, ಯಾವ ರಾ ಮೆಟೀರಿಯಲ್ಲು ಆ ಜಿಲ್ಲೆಯಲ್ಲಿ ಸಿಗ್ತದೆ, ಅಥವಾ ಕೇಂದ್ರ ಸ್ಥಳಕ್ಕೆ ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಪೋರ್ಟ್ ಸಿಟಿ, ಕ್ಯಾಪಿಟಲ್ ಸಿಟಿ ಮಧ್ಯೆ ಯಾವ ಸ್ಥಳ ಸೂಕ್ತವಾಗಿದೆ, ಆ ಸ್ಥಳದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಾಡಿದ್ರೆ ಕೈಗಾರಿಕೋದ್ಯಮಿಗಳು ಬರ್ತಾರಾ ಇಲ್ವಾ ಅನ್ನೋದನ್ನು ಇದು ಮಾಡಿ ತೀರ್ಮಾನ ಮಾಡಿ ಲ್ಯಾಂಡನ್ನು ಅಕ್ವೈರ್ ಮಾಡಿ ರೆಡಿ ಮಾಡಿ ಡೆವಲಪ್ ಮಾಡಿ ಇಟ್ಟಿದ್ರೆ ಇಮಿಡಿಯೇಟಾಗಿ ಬರ್ತಾರೆ. ಇಲ್ಲದೆ ಹೋದರೆ ಕುಲಾವಿ ಹೊಲಿಸಿಟ್ಕೊಳ್ತೀನಿ, ಕೂಸುಟ್ಟೋದಕ್ಕೆ ಮೊದಲೇ ಕುಲಾವಿ ಹೊಲಿಸ್ಕೊಡಿ ಅಂತ ಕೇಳ್ದಂಗೆ ಆಯ್ತದೆ ಕುಮಾರಸ್ವಾಮಿ ಅವ್ರನ್ನ. ಅದರಿಂದ ನಾನು ಹೇಳೋದು ಅಂದರೆ ರಾಜ್ಯ ಸರ್ಕಾರನೇ ಎಡವಿದೆ. ಇವಾಗ ಮಂಡ್ಯ ಜಿಲ್ಲೆ ಭಾಳ ಸೂಕ್ತವಾದಂಥ ಸ್ಥಳ ಕೈಗಾರಿಕಾ ಅಭಿವೃದ್ಧಿಗೆ. ಯಾಕೆ ಅಂತಂದರೆ ಮೈಸೂರು, ಬೆಂಗಳೂರು ಮಧ್ಯದಲ್ಲಿದೆ, ದಸಪಥದ ಹೆದ್ದಾರಿ ಇದೆ, ದ್ವಿಪಥದ ರೈಲ್ವೆ ಲೈನ್ ಇದೆ, ಇದನ್ನು ಲೈನ್ ಇರುವಂಥ ರೈಲ್ವೆ ಲೈನ್ ಇದೆ, ನೀರಿಗೆ ತೊಂದರೆ ಇಲ್ಲ. ಲೋಕಭವನಿಯಿಂದಾದರೂ ತರ್ಬೋದು, ಕಾವೇರಿಯಿಂದಾದರೂ ತರ್ಬೋದು. ಹೀಗೆ ಮತ್ತು 220 kV ಸಬ್ಸ್ಟೇಷನ್ ಇದೆ ನಮ್ಮ ತೂಬಿನಕೆರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹತ್ತಿರದಲ್ಲೇ. ಪವರ್ಗೆ ಎಲ್ಲರಿಗೂ ಕೂಡ ಅನುಕೂಲವಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗುವಂಥ ಸ್ಥಳ ಮಂಡ್ಯ. ಇದು ಸೂಕ್ತವಾಗಿದೆ. ಇದು ನಾನು 25 ವರ್ಷದ ಹಿಂದೆಯೇ ಬ್ಯಾಡ್ರಳ್ಳಿ ಹತ್ರ ನಾನು 2800 ಎಕರೆ ಪ್ರಪೋಸ್ ಮಾಡಿದ್ದೆ. ಆದರೆ ಕಾರಣಾಂತರಗಳಿಂದ ಆಗಲಿಲ್ಲ. ನಾನು ಬಿಟ್ಟ ಮೇಲೆ ಯಾರೂ ಇದು ಮಾಡಲಿಲ್ಲ. ಆವಾಗ ಸ್ವಲ್ಪ ಈ ರಾಗಿ ಮುದ್ದಳ್ಳಿ ಸೈಡ್ನಲ್ಲಿ ವಿಜಯಲಕ್ಷ್ಮಮ್ಮನವರು ಸ್ವಲ್ಪ ತಕರಾರು ತೆಗೆದ್ರು, ಇಲ್ಲಿ ಅಕ್ವೈರ್ ಮಾಡೋದು ಬೇಡ ಅಂತ. ಅದು ನಿಂತೋಯ್ತು. ಇತ್ತೀಚೆಗೆ ಒಂದು 280 ಎಕರೆ ಎಲೆ ಚಾಕ್ನಳ್ಳಿ ಹತ್ರ ಪ್ರಪೋಸ್ ಮಾಡಿದ್ರು. ಅದು ರವೀಂದ್ರ ಶ್ರೀಕಂಠಯ್ಯನವರು ಲಿಫ್ಟ್ ಇರಿಗೇಷನ್ ಮಾಡಿಸಿದ್ರು. ಅದರಿಂದ ಅವ್ರು ಕೇಳೋದ್ರಲ್ಲೂ ಅರ್ಥ ಇದೆ. ಅವರು ಲಿಫ್ಟ್ ಇರಿಗೇಷನ್ ಮಾಡಿಸಿದ್ದೀನಿ, ಇರಿಗೇಷನ್ ಆಗ್ತಾಯಿದೆ, ಅದರಿಂದ ಬೇಡ ಅಂತೇಳಿ ಅದನ್ನು ನಿಲ್ಲಿಸೋದು. ಕೈಗಾರಿಕೆ ಸಚಿವರನ್ನ ಈ ದೇಶದ ಎಷ್ಟು ರಾಜ್ಯದ ಮುಖ್ಯಮಂತ್ರಿಗಳು ಅವ್ರನ್ನ ಆಫೀಸ್ಗೆ ಹೋಗಿ ಭೇಟಿ ಮಾಡಿ ಆ ರಾಜ್ಯದ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ದಿನನಿತ್ಯ ನೀವು ಪತ್ರಿಕೆ ಮಾಧ್ಯಮದಲ್ಲಿ ನೋಡಿದ್ದೀರಿ, ಟಿ ವಿ ಮಾಧ್ಯಮದಲ್ಲಿ ನೋಡಿದ್ದೀರಿ. ಒಂದು ದಿನ ಫೋಟೋ ಕಾಲ್ ಏನು ಹೇಳುತ್ತೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಯಾರ್ಯಾರು ಏನೇನು ಜವಾಬ್ದಾರಿ ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಕಾನೂನು ಮಾಡಿಟ್ಟಿದ್ದಾರೆ. ಫೋಟೋ ಕಾಲಲ್ಲಿ ಕುಮಾರಸ್ವಾಮಿಯವರು ಜಿಲ್ಲಾ ಮಂತ್ರಿ ಹತ್ರ ಬರಬೇಕು, ಇಲ್ಲ ಜಿಲ್ಲಾ ಮಂತ್ರಿಗಳು
ಭಾರಿ ಕೈಗಾರಿಕಾ ಸಚಿವರ ಹತ್ರ ಹೋಗ್ಬೇಕು ಅಂತಕ್ಕಂಥದ್ದು ದಯಮಾಡಿ ನೀವೇ ಅರ್ಥೈಸಬೇಕು. ಅದೇ ಕೈಲಾಗ್ದವನ್ನ ಏನೋ ಮೈ ಪರ್ಚ್ಕೊಂಡ್ರು ಅಂತಾರಲ್ಲ, ಹಂಗೆ ಚಲುವರಾಯಸ್ವಾಮಿಯವ್ರು ಅರ್ಥ ಮಾಡ್ಕೋಬೇಕು. 1999ರಲ್ಲಿ ಪ್ರಪ್ರಥಮ ಬಾರಿಗೆ ವಿಧಾನಸಭೆಗೆ ನೀವು ಆಯ್ಕೆಯಾಗಿ ನಾಗಮಂಗಲ ಕ್ಷೇತ್ರದಿಂದ ಹೋದಂಥ ಸಂದರ್ಭದಲ್ಲಿ ಅವತ್ತು ಕಾಂಗ್ರೆಸ್ ಸರ್ಕಾರ ಎಸ್.ಎಂ. ಕೃಷ್ಣ ಅವ್ರ ನೇತೃತ್ವದಲ್ಲಿ ಒಂದು TC ಹಾಕೋಕ್ಕಾಗಲ್ಲ ನನ್ನ ಕೈಲಿ ಅನ್ನೋಂಥ ನಿಮ್ಮ ಕೈಲಾಗದೇ ಇರ್ತಕ್ಕ ಮಟ್ಟಕ್ಕೆ ನೀವು ಒಂಥರ ಕಣ್ಣೀರು ಹಾಕೋ ಮಟ್ಟಕ್ಕೆ ಮಾತಾಡಿದ್ರಿ ಒಂದು ಸಭೆಯಲ್ಲಿ. ನಡಿಪುಟ್ಟಣ್ಣ ಸಭೆ ಅರೇಂಜ್ ಮಾಡಿಸು, ನಾನೇ ಬರ್ತೀನಿ, ಶಕ್ತಿ ತುಂಬಣ್ಣ ಅದು ಯಾಕೆ ನಾಗಮಂಗಲದಲ್ಲಿ ಅಂತೇಳಿ ಬಂದು ತಕ್ಷಣ ಸಭೆ ಮಾಡಿ ಒಂದು ಬಹಿರಂಗ ಸಭೆಯಲ್ಲಿ ಹೇಳಿದ್ರು, ಹೌದು ಇಂಥ ಕೆಟ್ಟ ಕಾಲದಲ್ಲಿ ನೀವು ನಮ್ಮ ಕ್ಷೇತ್ರ ಶಾಸಕರನ್ನ ಆಯ್ಕೆ ಮಾಡಿಕೊಟ್ಟಿದ್ದೀರಿ, ಮುಂದೆ ಅಭಿವೃದ್ಧಿ ಕೀನ ಇವ್ರ ಕೈಲೇ ಕೊಟ್ಟು ಈ ಜಿಲ್ಲೆ ಅಭಿವೃದ್ಧಿ ಮಾಡಿಸ್ತೀನಿ ಅಂತಕ್ಕಂಥ ಅನೌನ್ಸ್ ಮಾಡಿ 2004ಕ್ಕೆ ಪುನಃ MLA ಆಗಿ ಮಂತ್ರಿ ಆದರು. ಅವತ್ತಿಂದ ಏನೇನು ಕುಮಾರಸ್ವಾಮಿಯವರು ಈ ಜಿಲ್ಲೆಗೆ ಕ್ಷೇತ್ರಕ್ಕೆ ಮಾಡೋರು ಅನ್ನೋದೇನು ನಿಮ್ಗೆ ಅರಿವಿಲ್ವೇ? ಸುಳ್ಳು ಹೇಳ್ಕೊಂಡೆ ರಾಜಕಾರಣ ಮಾಡ್ಕೊಂಬಂದಿದ್ದಾರಾ? ಎಷ್ಟು ಹೈಸ್ಕೂಲ್ ಇದ್ದೋ, ಎಷ್ಟು ಹೈಸ್ಕೂಲ್ ಬಂದೋ, ಎಷ್ಟು PU ಕಾಲೇಜ್ ಇದ್ದೋ, ಕುಮಾರಸ್ವಾಮಿಯವ್ರು ಮುಖ್ಯಮಂತ್ರಿ ಆದಮೇಲೆ ಎಷ್ಟು PU ಕಾಲೇಜ್ ಬಂದೋ, ಡಿಗ್ರಿ ಕಾಲೇಜ್ ಬಂದೋ, ITI ಕಾಲೇಜ್ ಬಂದೋ, ಪಾಲಿಟೆಕ್ನಿಕ್ ಕಾಲೇಜ್ ಯಾರು ಕೊಟ್ಟರು ನಿಮಗೆ? ಎಷ್ಟು ಸಬ್ಸ್ಟೇಷನ್ಗಳು, ಬಹುತೇಕ ಒಂದೊಂದೇ ತಾಲೂಕೊಂದು ಸಬ್ಸ್ಟೇಷನ್ ಇದ್ದು, ಇವತ್ತು ಹೋಬ್ಳಿಗೆ 3 10 12 ಸಬ್ಸ್ಟೇಷನ್ ಅದು. ರೇವಣ್ಣವ್ರಿಗೆ ಏನೇನು ಮಾಡಬೇಕು ಮಾಡಿ ಬಿಸಾಕಿ ಅಂದರು. ಉಯ್ಗನಹಳ್ಳಿ ಒಂದೇ 220 ಸ್ಟೇಷನ್ ಇದ್ದಂಥದ್ದು, ಇಡೀ ಜಿಲ್ಲೆಗೆ ಹೋಗಬೇಕಾಗಿತ್ತು. ನಮ್ಮ ತುಮಕೂರು ಇಂಡಸ್ಟ್ರಿಯಲ್ ಏರಿಯಾಯಿಂದ KR ಪೇಟೆ, ನನ್ನ ಹಳೆ ಪಾಂಡುಪುರ ವಿಧಾನಸಭಾ ಕ್ಷೇತ್ರ ಕಿಕ್ಕೇರಿ ಉಯ್ಗನಹಳ್ಳಿಲಿ ಒಂದು ಸಬ್ಸ್ಟೇಷನ್ನ ಬರೀ ಒಂದೇ ವರ್ಷದಲ್ಲಿ ಲೋಕಾರ್ಪಣೆ ಮಾಡಿಸಿದ್ರು. ಸುಮ್ಮನೆ ಬಾಯಿಗೆ ಬರುತ್ತೆ ಅಂತೇಳಿ ಈ ಥರ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅದರ ಪ್ರತಿಫಲ ನೀವು ಊಟ ಮಾಡಬೇಕಾಗುತ್ತೆ. ಇವೆಲ್ಲ ಬೇಡ. ಗೌರವವಾಗಿ ತಮ್ಮಣ್ಣ ಸಾಹೇಬರು ಹೇಳಿದ ರೀತಿ ಈ ಜಿಲ್ಲೆಗೆ ಒಂದು ಅವಕಾಶ, ಇಂಥ ಒಬ್ಬ ಲೋಕಸಭಾ ಸದಸ್ಯರಾಗಿ ಅತ್ಯಂತ ಬಹುಮತದಿಂದ ಈ ಕ್ಷೇತ್ರದ ಮಹಾಜನತೆ ಆಯ್ಕೆ ಮಾಡಿಕೊಟ್ಟ ಮೇಲೆ ಜನ ತೀರ್ಮಾನನೇ ಅಂತಿಮ ಮಾಡಿಕೊಟ್ಟವ್ರೆ. ಈಗ ಕೆಲಸ ಏನು ಮಾಡಿಸ್ಕೋಬೇಕು ಅನ್ನೋದಷ್ಟೇ ನಿಮ್ಮ ಅವರ ಮಧ್ಯೆ ಇರ್ತಕ್ಕಂಥದ್ದು. ತಮ್ಮಣ್ಣವ್ರು ಹೇಳಿದ ರೀತಿ ನಾವೆಲ್ಲ ಕೊಂಡಿಯಾಗಿ ನಿಲ್ತೀವಿ, ಕೂತ್ಕೊಂಡು ಈ ಜಿಲ್ಲೆಗೆ ಏನೇನು ಆಗಬೇಕು, ಕೇಂದ್ರ ಸರ್ಕಾರ ಏನು ಮಾಡಿಕೊಡ್ಬೇಕು, ರಾಜ್ಯ ಸರ್ಕಾರ ಅದಕ್ಕೇನು ಪೂರಕವಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಕ್ಕೆ ಜೊತೆಲಿ ನಿಂತ್ಕೋಬೇಕು. ಅದನ್ನು ಮಾಡೋದು ಬಿಟ್ಟು ಮೊನ್ನೆ ಅದು ಯಾವ ಥರ ನೀವು ಡಿಪೆಂಡ್ ಮಾಡ್ಕೊತಾ ಇದ್ದೀರಿ ನನಗೆ ಅರ್ಥ ಆಯ್ತಾ ಇಲ್ಲಪ್ಪ. ಆ ಮಟ್ಟಕ್ಕೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಏನೋ ದನ ಮೇಸರನ್ನ ಅದರ್ಸಿಸ್ಕೊಂಡು ಬರ್ತೀರಿ ಅಂದರೆ ನನಗೂ ಅರ್ಥ ಇಲ್ಲ. ಇದನ್ನು ನಾನು ಖಂಡಿಸ್ತೀವಿ. ಇವತ್ತೇನಾದ್ರು ನಾವು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ರಾಜಕಾರಣದಲ್ಲಿ 3 ಬಾರಿ ಶಾಸಕರಾಗಿ, 3 ಬಾರಿ ಜಿಲ್ಲಾ ಪಂಚಾಯತ್ ಮೆಂಬರಾಗಿ, ಲೋಕಸಭಾ ಸದಸ್ಯರಾಗಿ, ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಬಹುತೇಕ ನಮ್ಮ ಪೂರಕವಾಗಿ ನಮ್ಮ ಹಿಂದೆ ನಿಂತಂಥ ನಮ್ಮ ಪತ್ರಿಕಾ ಮಾಧ್ಯಮದ ಒಂದು ರಂಗ ಏನಿದೆ, ಅವ್ರೇನಾದ್ರು ನಮ್ಮ ತಿದ್ದಿ ಮಟ್ಟಕ್ಕೆ ತರದಿದ್ರೆ ಇಷ್ಟು ಜವಾಬ್ದಾರಿಯುತವಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡೋಕ್ಕೆ ಅವರಾಗಲಿ ನಾವಾಗಲಿ ಯಾರೂ ಸಾಧ್ಯ ಇರಲಿಲ್ಲ, ಸಾಧ್ಯವೂ ಇಲ್ಲ. ಇವೆಲ್ಲ ನಿಮ್ಮ ನಡವಳಿಕೆ ಸರಿ ಮಾಡ್ಕೊಂಡು ಅಧಿಕಾರದ ಭಾಳ ದಿನ ಇರಲ್ಲ ಯಾರಿಗೂ. ಪಾಪ ಈ ಆದೇಶ ಎಷ್ಟು ದಿನ ಇರ್ತಿರೋ, ಅದು ಎಷ್ಟು ದಿನ ಮಾಡ್ತಿರೋ ಮಾಡಿ ಸಂತೋಷ. ಅದೇ ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಒಂದನ್ನು ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಇವೆಲ್ಲವನ್ನು ಬಿಟ್ಟು ಯಾವತ್ತೇಳಿ ನಾವು ಎಲ್ಲ ನಮ್ಮ ಮುಖಂಡರುಗಳು ಬರ್ತೀವಿ, ಎಲ್ಲೆಲ್ಲಿ ಏನೇನು ಆಗಬೇಕೋ ಕೇಂದ್ರ ಸರ್ಕಾರ ಕಲ್ತ್ಕೋಬೇಕು. ತಮಿಳ್ನಾಡವರು, ಆಂಧ್ರದವರು, ಕೇರಳದವರು, ಅಕ್ಕಪಕ್ಕ ರಾಜ್ಯದವರು, ತೆಲಂಗಾಣದವರು ಎಷ್ಟು ಜನಕ್ಕೆ ಕೇಂದ್ರ ಸರ್ಕಾರದ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಗ್ರಾಂಟ್ಗಳು ತಂದು ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ತಾಯಿದ್ದಾರೆ. ಫ್ಯಾಕ್ಟ್ರಿ ಹಾಕಿದ್ದು ದೊಡ್ಡ ದೊಡ್ಡ ಕಬ್ಬಿಣದ ಫ್ಯಾಕ್ಟ್ರಿಗಳು 10,000 15,000 ಕೋಟಿ ಕೊಟ್ಟಿಲ್ವೇ? ಇವತ್ತು ನನ್ನ ಈ ರಾಜ್ಯದೇ ಭದ್ರಾವತಿ ಫ್ಯಾಕ್ಟ್ರಿಗೆ ಇವತ್ತು ಹಣ ಮಂಜೂರು ಮಾಡಿಸ್ತಾ ಇರ್ತದೆ, ನಿಮಗೆ ಗೊತ್ತಿಲ್ವೇ? ಯಾವತ್ತಾರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಯಾರು ಒಬ್ಬ ಕೈಗಾರಿಕಾ ಸಚಿವರ ಒಂದು ಸಲ ಭೇಟಿ ಮಾಡೋರು ಕೈಗಾರಿಕಾ ಸಚಿವರು. ಅದು ಬಿಟ್ಟು ಯಾರು ಮಾಡಿದ್ರಿ? ಹೋಲಿ, ನಿಮ್ಗೆ ಜವಾಬ್ದಾರಿ ಇಲ್ವ? ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಜಿಲ್ಲೆಯಲ್ಲಿ ಏನಾಗಬೇಕು, ಏನು ಮಾಡಬೇಕು, ಅವ್ರು ಸಹಕಾರ ತಗೊಳ್ತಕ್ಕಂಥದ್ದು ಒಂದು ಅಟ್ಲೀಸ್ಟ್ ಕನಿಷ್ಠ ಸೌಜನ್ಯನಾದ್ರು ಬೇಡವಾ? ಟಿವಿಯವ್ರ ಮುಂದೆ ಬಾಯಿ ಬಂದಂಗೆ ಮಾತಾಡೋಕ್ಕನ ನಿಮಗೆ ಜನ ಅಧಿಕಾರ ಕೊಟ್ಟಿರೋದು? ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಇವೆಲ್ಲ ಕೇವಲ ರೋಲ್ ಕಾಲ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ₹1 ಪ್ರಗತಿ ಇಲ್ಲ, ₹1 ಡೆವಲಪ್ಮೆಂಟ್ ಆಗ್ತಕ್ಕಂಥ ತಂದಿಲ್ಲ. ಇವತ್ತು ಕಾಂಟ್ರಾಕ್ಟರ್ಗಳು ಯಾವ ರೀತಿ ಹೋಗಿದ್ದಾರೆ ಅಂದರೆ ನಿಮ್ಗೆ ಹೇಳ್ತೀನಿ. ಇವತ್ತು ಆಯ್ತಪ್ಪ, ಯಾವುದೋ ಒಂದು ₹500 ಕೋಟಿ ಬರ್ತದೆ, 10 ಕೋಟಿ ಮಾಡಿ ಇಲ್ಲಿನ ಲೋಕಲ್ನ ಕಾಂಟ್ರಾಕ್ಟರ್ ಕೊಡಲಿ, ನಮಗೆ ಬೇಡ್ರಿ. ಆ ಕಾಂಗ್ರೆಸ್ ಕಾಂಟ್ರಾಕ್ಟರ್ಗಳು ಕೊಟ್ಕೊಳ್ಳಿರಿ.
500 ಎಕರೆ ಯಾರೋ ಒಬ್ಬನ ಹೆಸರಲ್ಲಿ ನಿಂತ್ಕೊಂಡು ಇವ್ರು ಅಣ್ತಮ್ಮದೇ ಮಾಡ್ಕೊಬಿಟ್ರೆ ಕಾಂಟ್ರಾಕ್ಟ್ರುಗಳೆಲ್ಲ ಏನಾಗಬೇಕ್ರಿ? ಸತ್ತೋಗಿದ್ದಾರೆ ಇವತ್ತು. ಯಾವ್ಯಾವ ರೀತಿ ಅಕ್ರಮ ನಡೀತಾ ಇದೆ ಅಂದರೆ, ಗಣಿಗಾರಿಕೆ ಕೊಡೋದಕ್ಕೆ ಪುಟ್ಟ ಜನರು ಚೆನ್ನಾಗಿ ಗೊತ್ತಿರ್ತದೆ. ಇದೆಲ್ಲ ಪರ್ಟಿಕ್ಯುಲರ್ ಪರ್ಪಸ್ಗೆ ಕೊಡ್ತಾರೆ, ಯಾವುದೋ ಹೈವೇ ಮಾಡೋದಕ್ಕೆ, ಯಾವುದೋ ಏರ್ಪೋರ್ಟ್ ಮಾಡೋದಕ್ಕೆ ಅಂತ. ಇವರು ಇವತ್ತು ಪ್ರೈವೇಟ್ ಮನೆ ಕಟ್ಕೊಳ್ಳೋಕ್ಕೆ, NREGNL ಮಾಡೋಕ್ಕೆ, PRDL ಮಾಡೋಕ್ಕೆ, PWD ಮಾಡೋಕ್ಕೆ ಎಲ್ಲ ಉಪಯೋಗಿಸ್ಕೊಂಡು ಇವತ್ತು ಈ ಸಂಪತ್ತನ್ನು, ಖನಿಜ ಸಂಪತ್ತನ್ನು ಲೂಟಿ ಹೊಡಿತಾ ಇದ್ದಾರೆ. ನಾನು ಅವತ್ತು ಮೊನ್ನೆ ಫೋನ್ ಮಾಡಿ ಕೇಳ್ತೀನಿ, ತಹಸೀಲ್ದಾರ ನಾನು ರಜಾಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾರೆ. DC ಸರ್ ನನಗೆ ಬೆಳಿಗ್ಗೆ ಗೊತ್ತಾಯಿತು ಅಂತಾರೆ, 2 ದಿವಸ ಹಿಂದೆ ಆಕ್ಸಿಡೆಂಟ್ ಆಗಿದೆ. ಆ ಜಿಯಾಲಜಿಸ್ಟ್ ಕೇಳಿದ್ರೆ ML ಸರ್ ಇಲ್ಲಿಗಲ್ಲು ಸರ್, ಹೋದ ವರ್ಷನೇ ಕೇಸ್ ಹಾಕ್ಬಿಟ್ಟಿದ್ದೀನಿ, FIR ಹಾಕ್ಬಿಟ್ಟು ಅಂತ ಹೇಳ್ತಾರೆ. ನಾವು ಆ ಗಣಿಗಾರಿಕೆ ಕೇಳಿದ್ರೆ ಯಾರೇನು ಮಾಡ್ತಾರೆ ಬಿಡ್ರಿ, ಅವ್ರು ಯಜಮಾನ್ರು ಬಂದು ವಸೂಲಿ ಮಾಡ್ತಾರೆ. ಯಾರೋ ಅನಿಸ್ತಂತ ಕೃಷ್ಣಮೂರ್ತಿನ ಯಾರು ಮಂಜುನಾಥ ಬಂದು ವಸೂಲಿ ಮಾಡ್ತಾರೆ ಸರ್. ನಮ್ಮಲ್ಲಿ ಏನಾಗಿದೆ ಅಂದರೆ, ಇಲ್ಲಿಗೆಲ್ಲ ಮಾಡ್ತೀಯ ವಾರಕ್ಕೆ 1 ಲಕ್ಷ, ಲೀಗೆಲ್ಲ ಮಾಡ್ತೀಯ ವಾರಕ್ಕೆ 50,000. ನಾನು ಅದನ್ನೇ ಹೇಳೋದು, ವಾರಕ್ಕೆ ಕಲೆಕ್ಷನ್ ಹೆಂಗೆ ಮಾಡ್ತಾವ್ರೆ ಅಂತಕ್ಕಂಥದ್ದನ್ನ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡೋದನ್ನು ಗಮನಿಸಿದೆ. ಯಾರೋ ಶಾಸಕ ಅಲ್ಲ, ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ಕ್ಷೇತ್ರದ ಶಾಸಕ. ನಾನು ಹೌಸಲ್ಲಿ ಕ್ವಶನ್ ಕೇಳಿರೋದು. ನಮ್ಮ ಜಿಲ್ಲೆಯ MP ಅವರು, ನಮ್ಮ ನಾಯಕರಾದಂಥ ಕುಮಾರಣ್ಣವರು ಇವತ್ತು ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಖಾತೆಯ ಸಚಿವರಾಗಿದ್ದಾರೆ. ಹೆಚ್ಚಿನ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶಗಳಿದೆ. ಅವರ ಒಂದು ಸೇವೆನ ಬೇರೆ ರಾಜ್ಯಗಳು ಉಪಯೋಗಿಸ್ಕೊತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲೇ ಅವಕಾಶ ಇರೋದ್ರಿಂದ ಭೂಮಿ ಕೊಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ. ಅದಕ್ಕೆ ಮಾನ್ಯ ಸ್ನೇಹಿತರು ಪುಟ್ಟರಾಜನವ್ರು ಮಾತಾಡಬೇಕಾದ್ರೆ ಹೇಳಿದ್ರು, ಬೇರೆ ಕಂಟೆಂಟ್ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಒಂದೇ ಒಂದು ಕಂಟೆಂಟು, 8 ಕಂಟೆಂಟ್ಲು ಒಂದೂ ಕಂಟೆಂಟು ಪಾಸಿಟಿವ್ ಆಗಿಲ್ಲ. ನೀವು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡಿ ಎಂದು ಕೊನೆಯದಾಗಿ ಹೇಳಿದ್ದಾರೆ. ನಮ್ಮಲ್ಲಿ ಲಭ್ಯ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟು ಮಾಡೋದಕ್ಕೆ ಕನಿಷ್ಠ ಪಕ್ಷ ಇವರು ಅಕ್ವೇಷನ್ ಮಾಡಿ 4161 ಎಲ್ಲ ಕೊಟ್ಟು ಮಾಡೋದಕ್ಕೆ ಕನಿಷ್ಠ ಪಕ್ಷ 4-5 ವರ್ಷ ಬೇಕು. ಅಷ್ಟೊತ್ತಿಗೆ ಇವ್ರ ಅಧಿಕಾರನೇ ಇರಲ್ಲ. ಹಂಗಾಗಿ ಅವರು ಪ್ರೈಮರಿ ಅಂತಿಂದಲೂ ಕೇಳ್ತಾ ಇದ್ದಾರೆ ಕೊಡಿ ಅಂತ, ಎಲ್ಲೂ ಸಹ ಕೊಟ್ಟಿಲ್ಲ. ನಿಮಗೆ ಗೊತ್ತಿದೆ, ಇವತ್ತು HMT ಕಾರ್ಖಾನೆ ವಿಚಾರ, ಎಲ್ಲಿ HMT ಕಾರ್ಖಾನೆ ವಿಚಾರನ ಮೊನ್ನೆ ನಮ್ಮ ನಾಯಕರಂತ ಕುಮಾರಣ್ಣವರು ಎತ್ತಿದ ತಕ್ಷಣ, ಇಲ್ಲಿ ತನಕ ಫಾರೆಸ್ಟ್ ಅಲ್ಲ, ಅವ್ರು ಎತ್ತಿದ ತಕ್ಷಣ ಫಾರೆಸ್ಟ್ ಅಂತ ಖಾತೆ ತೆಗೆದ್ರು. ಇವತ್ತು ಅವರ ಇಲ್ಲಿ ನಮ್ಮ ಮಂಡ್ಯದಲ್ಲೂ ಅಷ್ಟೇ ಅನೇಕ ಬಾರಿ ಕೇಳಿದ್ದಾರೆ, ನಾವು ಕೇಳಿದ್ದೀವಿ. ನಾವು ನಮ್ಮ ತಾಲೂಕು ಬಂದ ಸಂದರ್ಭದಲ್ಲಿ 3-4 ಕಡೆ ಗೋಮಾಳ ಇದೆ, ಅದನ್ನು ಗುರ್ತು ಮಾಡಿ ಅವಕಾಶ ಮಾಡಿಕೊಡಿ ಅದಕ್ಕೆ ಅಲ್ಲಿ ಸೀಲ್ಡಲ್ಲಿ ಒಂದು ಸರಿ ಹೇಳಿದ್ರು, ಆಯಿತು ನಾನು ಅವಕಾಶ ಮಾಡಿಸ್ಕೊಡ್ತೀನಿ ತಗೊಂಡು ಬನ್ನಿ ಅಂತ ಮೌಖಿಕವಾಗಿ ಹೇಳಿದ್ವಿ. ಇವತ್ತು ಎಲ್ಲೂ ಸಹ ಅದಕ್ಕೆ ಕಾನೂನಾತ್ಮಕ ಒಂದು ಅವಕಾಶ ಮಾಡಿಕೊಡುವಂಥ ಪ್ರಯತ್ನ ಆಗಿಲ್ಲ. ಗೋಷ್ಠಿಯಲ್ಲಿ JDS ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್, ಮುಖಂಡರಾದ ಬಿ ರಾಮಚಂದ್ರ, ಭೀಮ ಆರ್ಮಿ ಸಂಘಟನೆಯ ಅಂದಾನಿ ಇದ್ದರು. ಮಂಡ್ಯ ನಗರದ ಹೊಸಹಳ್ಳಿ ಹನಿಯಂಬಾಡಿ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಜರುಗಿದವು. ಈ ಕಡೆ ಎಲ್ಲ ಹಿಡೀರಿ, ಬರೀ ಅದನ್ನ ಅವನ್ನ ಹಿಡ್ಕೊಂಡ್ಬಿಡಿ. ಬನ್ನಿ ಸರ್, ಬನ್ನಿ ಸರ್. ಮುಂಜಾನೆ 4:30ರಿಂದಲೇ ಶುಭ ಲಗ್ನದಲ್ಲಿ ಭಕ್ತರಿಗೆ ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ವೈಕುಂಠ ಏಕಾದಶಿ ಪ್ರಯುಕ್ತ ವೆಂಕಟೇಶ್ವರನಿಗೆ ವಿವಿಧ ವೈವಿಧ್ಯಮಯ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಜೊತೆಗೆ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಮಂಡ್ಯ ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಆಗಮಿಸಿ ದೇವರ ದರ್ಶನ ಪಡೆದರು. ಸರದಿಯಲ್ಲಿ ನಿಂತು ದೇವರ ದರ್ಶನಕ್ಕೆ ಹೋಗಿದರು. ಅಪಾರ ಸಂಖ್ಯೆಯ ಭಕ್ತರು ವೈಕುಂಠ ದ್ವಾರದ ಮೂಲಕ ಪ್ರವೇಶ ಪಡೆದು ಧನ್ಯತೆಯನ್ನು ಮೆರೆದರು. ವೈಕುಂಠ ಏಕಾದಶಿ ಪ್ರಯುಕ್ತ ಈ ದಿನದಂದು ಉಪವಾಸವಿದ್ದು ವ್ರತ ಮಾಡುವವರಿಗೆ ಪುಣ್ಯ ಪ್ರಾಪ್ತಿಯಾಗುವುದೆಂಬ ಹಿನ್ನೆಲೆಯಲ್ಲಿ ಈ ದಿನಕ್ಕೆ ವಿಶೇಷ ಅರ್ಥ ಬಂದಿದೆ. ಹಾಗಾಗಿ ಈ ದಿನದಂದು ಅನೇಕ ಮಂದಿ ಉಪವಾಸವಿದ್ದು ದೇವರ ಕೃಪೆಗೆ ಪಾತ್ರರಾಗುವುದು ಈ ದಿನದ ವಿಶೇಷವಾಗಿದೆ.
ಇದು 16ನೇ ವರ್ಷದ್ದು. ಇವತ್ತಿಗೆ 16ನೇ ವರ್ಷ. ನಮ್ಮ ಏಕಾಶಿ ಭಕ್ತಾದಿಗಳು ಹೆಚ್ಚು ಕಮ್ಮಿ ಒಂದು 20-25 ಸಾವಿರ ಪ್ರತಿ ವರ್ಷವೂ. ನಿಜವಾಗ್ಲೂ ಇವತ್ತು ಈ ದೇವಸ್ಥಾನ ಈ ಭಕ್ತಾದಿಗಳಿಂದ ಇಷ್ಟೊಂದು ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಎಲ್ಲ ಭಕ್ತಾದಿಗಳೇ ಕಾರಣ. ಅದಕ್ಕೋಸ್ಕರ ಇಲ್ಲಿ ಇನ್ನೂ ಬರಲಿ, ಭಕ್ತಾದಿಗಳು ಬಂದು ಆ ಭಗವಂತನ ದರ್ಶನ ಮಾಡಿ ಅವ್ರಿಗೆಲ್ಲ ಮುಕ್ತಿ ಸಿಕ್ಕಿ ಆ ಭಗವಂತ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಪ್ರತಿ ನಿತ್ಯ ಸಣ್ಣ ವಿಶೇಷ ಪೂಜೆ ಇದೆ, ಪ್ರತಿ ವರ್ಷಕ್ಕೊಂದು ಸಾರಿ ವಿಶೇಷ. ಇದು ಏಕಾಸಿ ಇದಿದೆ. ಶ್ರಾವಣದಲ್ಲಿ ಊಟ ದೇವಸ್ಥಿ ಇದೆ. ಶ್ರಾವಣದಲ್ಲಿ ಊಟ ದೇವಸ್ಥಿ. ಈಗ ಲಾಡು ಪ್ರಸಾದ ಎಲ್ಲ ಒಂದೊತ್ತಿದ್ದು ಎಲ್ಲ ಬಂದಿರ್ತಾರೆ. ಎಲ್ಲ ಹಸುವೆ ಇಟ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಫುಲ್ಲು ಲಾಡು ಪ್ರಸಾದನ ಕೊಟ್ಟು ಅವ್ರಿಗೆ ಕಳಿಸ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ಇದೇ ರೀತಿ ಬಂದು ನಮಗೆ ಸಹಕಾರ ಕೊಟ್ಟು ಈ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ದೇವಾಲಯದ ಹೊರಗಡೆ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಅಲ್ಲಿಯೂ ಕೂಡ ಪೂಜಾ ಕೈಂಕರ್ಯ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಆಗಮಿಸಿದ ಎಲ್ಲ ಭಕ್ತರಿಗೂ ಲಾಡು ಪ್ರಸಾದವನ್ನು ವಿತರಣೆ ಮಾಡಲಾಯಿತು. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿತ್ತು. ಲಕ್ಷ್ಮೀ ವೆಂಕಟೇಶ್ವರ ಟ್ರಸ್ಟ್ನ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲೆಯಲ್ಲಿ ಈ ವರ್ಷ ಒಟ್ಟು 151 ಮನೆಗಳು ಮುಂಗಾರಿನಲ್ಲಿ ಹಾನಿಗೊಳಗಾಗಿದ್ದು, ಈಗಾಗಲೇ ಅರ್ಹರಿಗೆ 60.36 ಲಕ್ಷ ಪರಿಹಾರ ಧನವನ್ನು ನೀಡಲಾಗಿದೆ. ಅಧಿಕಾರಿಗಳು ಮನೆ ಹಾನಿಗೊಳಗಾದವರ ವಿವರಗಳನ್ನು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ನಲ್ಲಿ ನಮೂದಿಸಿ ಶೀಘ್ರವಾಗಿ ಮನೆ ನಿರಾಶ್ರಿತರಿಗೆ ಪರಿಹಾರ ಒದಗಿಸಬೇಕು ಅಂತ ಸಚಿವ ಚಲುವರಾಯಸ್ವಾಮಿ ತಿಳಿಸಿದರು. ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕೆಡಿಬಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನೀರು ನಿಗಮದ ಕೆರೆಗಳು ಶೇಕಡ 80ರಷ್ಟು ತುಂಬಿದೆ. ಮಳೆ ಆಶ್ರಿತ ಕೆರೆಗಳು ಮಾತ್ರ ಕಡಿಮೆ ನೀರಿನ ಪ್ರಮಾಣವನ್ನು ಹೊಂದಿದ್ದು, ಜಿಲ್ಲೆಯಲ್ಲಿ 407 ಕೆರೆಗಳು ಶೇಕಡ 100ರಷ್ಟು ಭರ್ತಿಯಾಗಿದ್ದಾವೆ. ಕೆರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯ ಅಂತ ಹೇಳಿದರು. ಸೆಪ್ಟೆಂಬರ್ ಮಾಹೆಯಿಂದ ಡಿಸೆಂಬರ್ 17ರವರೆಗೂ ಜಿಲ್ಲೆಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಸೇರಿ 69.79 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು, 198 ಫಲಾನುಭವಿಗಳಿಗೆ 18.16 ಲಕ್ಷ ಪರಿಹಾರ ಧನವನ್ನು ವಿತರಿಸಲಾಗಿದೆ ಅಂತ ಸಚಿವರು ಹೇಳಿದರು. ಸಭೆಯಲ್ಲಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಪಿನ್ ಮಹೇಂದ್ರ ಸ್ವಾಮಿ ಕೂಡ ಮಾತನಾಡಿದರು. ಜಿಲ್ಲಾಧಿಕಾರಿ ಕುಮಾರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಜಿಲ್ಲಾ ಪಂಚಾಯತ್ ಸಿಒ ಕೆಆರ್ ನಂದಿನಿ, ರಾಜ್ಯ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಪ್ರಾಧಿಕಾರದ ಉಪಾಧ್ಯಕ್ಷ ದಿನೇಶ್ ಗುಳಿಗೌಡ ಹಾಗೂ ಇನ್ನಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಸಚಿವರು ಅಕ್ಕಪಡೆ ವಾಹನಕ್ಕೂ ಕೂಡ ಚಾಲನೆ ನೀಡಿದರು. ರಾಜಕೀಯ ನಾಯಕರು ಸರ್ಕಾರಿ ಅಥವಾ ಖಾಸಗಿ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸದೇ ಇದ್ದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬಹುದು ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟರು. ನಾಗಮಂಗಲ ತಾಲೂಕಿನ ಬೆಳ್ಳೂರಿನ ALK ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ MDCC ಬ್ಯಾಂಕಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಸಚಿನ್ ಚಲುವರಾಯಸ್ವಾಮಿ ಅವರಿಗೆ ಅಭಿನಂದನಾ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಚಿವರುಗಳು ತಮ್ಮ ಇಲಾಖೆ ಕೆಲಸಗಳಲ್ಲಿ ಹೆಚ್ಚು ಭಾಗಿಯಾಗದಿದ್ದರೆ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದರು. ಸಾರ್ವಜನಿಕರು, ಶಾಸಕರು ಮತ್ತು ಮಂತ್ರಿಗಳು ತಮ್ಮೊಡನೆ ಕ್ಷೇತ್ರದಲ್ಲಿ ಇರಬೇಕು ಎಂದುಕೊಳ್ಳಬಾರದು. ಎಲ್ಲೇ ಇದ್ದರೂ ನಮ್ಮ ಜಿಲ್ಲೆಯ ತಾಲೂಕಿನ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸಬೇಕು ಎಂದುಕೊಳ್ಳಬೇಕು. ಸಂಪನ್ಮೂಲ ಕಮ್ಮಿ ಇರುವ ದೇಶಗಳು ಸಹ ಅಭಿವೃದ್ಧಿಯಲ್ಲಿ ನಮಗಿಂತ ಮುಂದೆ ಇದ್ದಾವೆ. ನಮ್ಮ ದೇಶದಲ್ಲಿ ಎಲ್ಲ ಸಂಪನ್ಮೂಲ ಇದ್ದರೂ ಅಭಿವೃದ್ಧಿಯಲ್ಲಿ, ಸ್ವಚ್ಛತೆಯಲ್ಲಿ, ಶಿಸ್ತಿನಲ್ಲಿ ಹಿಂದುಳಿದಿದ್ದೀವಿ ಅಂತ ಹೇಳಿದರು. ರಾಜ್ಯ ಸರ್ಕಾರ ಅಧಿಕಾರಿಗೆ ಬಂದ ನಂತರ ಪಂಚ ಗ್ಯಾರಂಟಿಗಳನ್ನು ವಿಶೇಷವಾಗಿ ಮಹಿಳೆಯರಿಗೆ ಪ್ರಾಧಾನ್ಯತೆ ನೀಡಿ ಘೋಷಣೆ ಮಾಡಲಾಯಿತು. ಮಹಿಳೆಯರು ಕುಟುಂಬದ ಕಣ್ಣು, ಅವರಿಗೆ ಶಕ್ತಿಯನ್ನು ತುಂಬಿದರೆ ಕುಟುಂಬ ಚೆನ್ನಾಗಿರುತ್ತದೆ, ಒಳ್ಳೆಯ ರೀತಿ ಬದುಕಲು ಸಹಾಯವಾಗುತ್ತದೆ ಎಂಬ ಉದ್ದೇಶದಿಂದ ಮಹಿಳೆಯರಿಗಾಗಿ ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದೇವೆ ಅಂತ ಅವರು ತಿಳಿಸಿದರು. ವಿಚಾರವನ್ನು ಏಕೆಂದರೆ ಇಷ್ಟೊಂದು ಜನ ಹೆಚ್ಚಿನ ನನ್ನೆಲ್ಲ ತಾಯಂದಿರೋದ್ರಿಂದ ಏನೇ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ಹೊಟ್ಟೆ ಹಸಿವು ಆಗ್ಬೋದು, ಬೇರೆ ಪ್ರಕ್ರಿಯೆನೂ ತೊಂದರೆ ಆಗ್ಬೋದು. ಒಂದು 5-10 ನಿಮಿಷ ನೀವೆಲ್ಲರೂ ತಡ್ಕೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ನಮಗೆ ಇವತ್ತಿನ ಕಾರಣ ಏನಂದರೆ,
ನಮ್ಮ ಕೆಲಸ ನೋಡೇ ನೀವು ತಿಳ್ಕೊಳ್ಳೋದಾದರೆ ನಾವೇನು ಭಾಷಣ ಮಾಡೋದೇ ಬೇಕಿಲ್ಲ, ವೇದಿಕೆನೇ ಬೇಕಿಲ್ಲ. ಸೊ ನಾವು ದಿನನಿತ್ಯ ಇನ್ನೊಂದಷ್ಟು ಜಾಸ್ತಿ ಕೆಲಸ ಮಾಡ್ಬೋದು. ರಾಜಕಾರಣಿಗಳಿಗೆ ಒಂದು ಸಮಸ್ಯೆ ಇದೆ. ನಾವು ಈ ರೀತಿ ಖಾಸಗಿ ಫಂಕ್ಷನ್ಗಳು, ಸಮಾರಂಭಗಳು, ರಾಜಕೀಯ ಸಮಾರಂಭಗಳು, ಸರ್ಕಾರದ ಸಮಾರಂಭಗಳು ಮತ್ತು ಮದುವೆಗಳು ಇವೆಲ್ಲ ಏನು ಅಟೆಂಡ್ ಮಾಡ್ತೀವಿ, ಇದನ್ನು 50% ಕಡಿಮೆ ಮಾಡಿದ್ರೆ ರಾಜ್ಯದ ಮಂತ್ರಿಗಳು, ಶಾಸಕರುಗಳು ಇನ್ನಷ್ಟು ರಾಜ್ಯದ ಜನರಿಗೆ ಒಂದಷ್ಟು ಉತ್ತಮವಾದಂಥ ಅಭಿವೃದ್ಧಿ ಕೆಲಸ ಇರ್ಬೋದು, ಕಾರ್ಯಕ್ರಮಗಳಿರ್ಬೋದು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಎಷ್ಟು ಈ ಕಡೆ ಗಮನ ಹರಿಸ್ತೀವೋ ಅಷ್ಟು ನಮಗೆ ಕೆಲಸ ಕಡಿಮೆ ಆಗ್ತಾ ಹೋಗ್ತದೆ. ನಾನಿವತ್ತು ರಾಜ್ಯದಲ್ಲಿ ಸುತ್ತಿದ್ದೀನಲ್ಲ, ಇನ್ನೂ ಅಷ್ಟು ಸುತ್ತಕ್ಕೆ ಅವಕಾಶ ಇತ್ತು, ಹೋಗಬೇಕಾಗಿತ್ತು. ಇನ್ನೂ ಕೆಲವು ತಾಲೂಕಿಗೆ, ಕೆಲವು ರೈತರ ಹತ್ರ ಭೇಟಿ ಮಾಡಿ ಅಲ್ಲಿಯ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡು ನಮ್ಮ ಇಲಾಖೆಯಲ್ಲಿ ನಾನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅವಕಾಶ ಇದೆ. ನನಗೆ ಈ ಒತ್ತಡ ತಾಲೂಕಿನಲ್ಲಿ, ಜಿಲ್ಲೆನಲ್ಲಿ ಮತ್ತು ಪ್ರತಿಯೊಬ್ಬ ರಾಜಕಾರಣಿಗಳಿಗಿರ್ತಕ್ಕಂಥ ಒತ್ತಡದಿಂದ ನಾವು ಅಷ್ಟೊಂದು ಒಂದು ಡೀಪಾಗಿ ಹೆಚ್ಚು ನಾವು ಇಲಾಖೆಯ ಸಮಸ್ಯೆಗಳಿಗೆ ಹೋಗದೇ ಇದ್ದಾಗ ನಾವು ಅದಕ್ಕೆ ಪರಿಹಾರ ಸಿಕ್ಕಲ್ಲ. ನೀವೇನು ಅನ್ಕೋತೀರಾ, ಮಂತ್ರಿ ಆಗ್ಬಿಟ್ಟು ದೂರ ಅಲ್ಲೆಲ್ಲೋ ತಿರುಗಾಡಿದ್ರೆ, ಶಾಸಕರಾಗ್ಬಿಟ್ಟು ಅಲ್ಲೆಲ್ಲೋ ಕೂತ್ಕೊಂಡ್ರೆ ನಾವೇನು ಮಾಡ್ತೀವಿ? ನಿಮ್ಮ ಹತ್ರ ಕೂತ್ಕೊಂಡ್ರೆ ನಿಮ್ಮ ಹೊಟ್ಟೆನೂ ತುಂಬಲ್ಲ, ಈ ರಾಜ್ಯದ ಅಭಿವೃದ್ಧಿನೂ ಆಗಲ್ಲ, ಈ ರಾಜ್ಯದ ಆರ್ಥಿಕವಾಗೂ ಸಹ ಸುಧಾರಣೆ ತರೋಕ್ಕಾಗಲ್ಲ. ನಿಮ್ಮನ್ನು ನೀವು ಗೆಲ್ಸಿದ ಮೇಲೆ ಎಲ್ಲರ ಇರಿ, ನಮ್ಮ ತಾಲೂಕಿಗೆ, ಜಿಲ್ಲೆಗೆ, ರಾಜಕೀಯಕ್ಕೆ ಒಳ್ಳೇದಾಗಬೇಕು ಅನ್ನೋದಿದ್ದರೆ ಬಹುಶಃ ಬೇರೆ ದೇಶದಲ್ಲಿ ಯಾರೂ ರಾಜಕಾರಣಿಗಳನ್ನ ಈ ರೀತಿ ಎಕ್ಸ್ಪೆಕ್ಟ್ ಮಾಡಲ್ಲ. ಅವರೆಲ್ಲ ಒಂಥರ ಆಫೀಸರ್ ಹತ್ರ ಕೆಲಸ ಮಾಡ್ತಾರೆ. ನಾವು ಅನೇಕ ದೇಶಗಳಿಗೆ ಹೋಗ್ತೀವಿ ಮೀಟಿಂಗಿಗೆ, ಅವರೇ ವೆಹಿಕಲ್ ಓಡಿಸ್ಕೊಂಡು ಅವ್ರ ಹಿಂದೆ ಮುಂದೆ ಯಾರೂ ಇರಲ್ಲ, ಸೀದಾ ಬಂದು ಆಫೀಸ್ ಥರ ಕೆಲಸ ಮಾಡಿ 5 ಗಂಟೆಗೆ ಲಾಕ್ ಹಾಕ್ಕೊಂಡು ಹೋಗ್ತಾರೆ. ಆಮೇಲೆ ಹಾಕಿವಂತಿರೋ ಕಾರ್ಯಕ್ರಮದಲ್ಲಿ ಮನ್ಮೂಲ್ ಅಧ್ಯಕ್ಷರಾದ UC ಶಿವಕುಮಾರ್, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಶ್ರೀ ಗಂಗಾಧರ್, ಗ್ಯಾರಂಟಿ ಯೋಜನಾ ಸಮಿತಿಯ ದಿನೇಶ್ ಗುಳಿಗೌಡ, KB ಚಂದ್ರಶೇಖರ್, HP ರಾಮು, ಅಪ್ಪಾಜಿಗೌಡ, DCC ಬ್ಯಾಂಕ್ ಉಪಾಧ್ಯಕ್ಷರಾದ ತೈಲೂರು ಚೆಲುವರಾಜು, ದಿನೇಶ್, ಅಶೋಕ್ ಸೇರಿದಂತೆ ಅನೇಕರಿದ್ದರು. ತನಗೆ ಸಿಕ್ಕ 3.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಬಳೆಗಳನ್ನು ಪೊಲೀಸರ ಮೂಲಕ ಒಡವೆ ಕಳೆದುಕೊಂಡಿದ್ದ ಮಹಿಳೆಗೆ ಒಪ್ಪಿಸುವ ಮೂಲಕ ದಲಿತ ಮುಖಂಡರಾದ ಅಂಬೇಡ್ಕರ್ ಸೈನ್ಯದ ಜಿಲ್ಲಾಧ್ಯಕ್ಷ ಬಂಡೂರು ಸಿದ್ದರಾಜು ಅವರು ಪ್ರಾಮಾಣಿಕತೆ ಮೆರೆದಿದ್ದಾರೆ. ತಾಲೂಕಿನ ರಾವಣಿ ಗ್ರಾಮದ ನಂಜುಂಡಸ್ವಾಮಿಯವರ ಪತ್ನಿಯಾದ ರೇಣುಕ ಎಂಬಾಕೆ ಒಡವೆ ಕಳೆದುಕೊಂಡಿದ್ದವರಾಗಿದ್ದು, ಅಂಗನವಾಡಿ ಕಾರ್ಯಕರ್ತೆಯಾದ ಅವರು 22 ಗ್ರಾಂ ತೂಕದ ತಮ್ಮ ಒಂದು ಜೊತೆ ಚಿನ್ನದ ಬಳೆಯನ್ನು ಮಳವಳ್ಳಿ ಪಟ್ಟಣದ ಕೆನರಾ ಬ್ಯಾಂಕ್ನಲ್ಲಿ ಗಿರುವಿಟ್ಟಿದ್ದು ನೆಲ್ಲಾಗಿದೆ. ಸೋಮವಾರ ಸಾಯಂಕಾಲ 5:30 ಸಮಯದಲ್ಲಿ ಬಳೆ ಬಿಡಿಸಿಕೊಂಡು ವ್ಯಾನಿಟಿ ಬ್ಯಾಗ್ ಒಳಗಾಕಿಕೊಂಡು ಬ್ಯಾಂಕ್ನಿಂದ ಹೊರಬಂದ ರೇಣುಕಾ ಅವರು ಬ್ಯಾಗ್ನಲ್ಲಿದ್ದ ಮೊಬೈಲ್ ತೆಗೆದುಕೊಳ್ಳುವ ವೇಳೆ ಆಕಸ್ಮಿಕವಾಗಿ ಬಳೆಗಳಿದ್ದ ಪ್ಲಾಸ್ಟಿಕ್ ಕವರ್ ಹೊರಬಂದು ಬ್ಯಾಂಕ್ ಮುಂದೆ ಬಿದ್ದು ಹೋಗಿತ್ತು. ಇದನ್ನು ಗಮನಿಸದೆ ಆಕೆ ಊರಿಗೆ ಹೋಗಿ ಬ್ಯಾಗ್ನಲ್ಲಿದ್ದ ಬಳೆ ಹುಡುಕಿದಾಗ ಬಳೆ ನಾಪತ್ತೆಯಾಗಿರುವುದನ್ನು ಕಂಡು ದಿಗ್ಭ್ರಮೆಗೊಂಡಿದ್ದಾರೆ. ಬಳೆಗಳನ್ನು ಉಳ್ಕೊಳ್ಳೋದು ವಾಪಸ್ ಬ್ಯಾಂಕ್ ಬಳಿ ಬರುತ್ತಿರುವಾಗಲೇ ಬ್ಯಾಂಕ್ನ ಕೆಲಸಕ್ಕೆ ಬಂದಿದ್ದ ಸಿದ್ದರಾಜ್ ಅವರು ಹೊರಬರುತ್ತಿದ್ದಾಗ ಅವರಿಗೆ ಬಳೆಗಳಿದ್ದ ಕವರ್ ಸಿಕ್ಕಿದ್ದು. ಅದನ್ನು ಎತ್ತಿಕೊಂಡ ಸಿದ್ದರಾಜ್ ಅವರು ಯಾರು ಬರೆದಿದ್ದರೆ ಇದನ್ನು ಪೊಲೀಸ್ ಠಾಣೆಗೆ ಒಪ್ಪಿಸಲು ಸಿದ್ಧರಾಗುತ್ತಿರುವಾಗಲೇ ಬಳೆ ಹುಡುಕಿಕೊಂಡು ರೇಣುಕಾ ಅವರು ಅಲ್ಲಿಗೆ ಬಂದಿದ್ದಾರೆ. ಬಳೆಗಳು ತಮಗೆ ಸಿಕ್ಕಿದೆ ಎಂದು ತಿಳಿಸಿದ ಸಿದ್ದರಾಜ್ ಅವರು ಪಟ್ಟಣ ಪೊಲೀಸ್ ಠಾಣೆಗೆ ಬಂದು ಪೊಲೀಸರ ಸಮ್ಮುಖದಲ್ಲಿ ಬಳೆಗಳನ್ನು ರೇಣುಕಾ ಅವರಿಗೆ ಹಸ್ತಾಂತರಿಸುವ ಮೂಲಕ ತಮ್ಮ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಸಿಕ್ಕ ಬಳೆಗಳನ್ನು ಪ್ರಾಮಾಣಿಕತೆಯಿಂದ ಹಿಂದಿರುಗಿಸಿದ ಸಿದ್ದರಾಜ್ ಅವರಿಗೆ ರೇಣುಕಾ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಅವರ ಕೃತಿಯನ್ನು ಮೆಚ್ಚಿ ಮೊದಲು ಗೌರವ ಸಲ್ಲಿಸಿದ್ದು ಮಂಡ್ಯದ ಜನತೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರು ಹಿರಿಯ ಪತ್ರಕರ್ತರಾದ PJ ಚೇತನ್ ಕುಮಾರ್ ಹೇಳಿದರು. ಪತ್ರಕರ್ತರ ಭವನದಲ್ಲಿ ವಿಶ್ವಮಾನವ ದಿನಾಚರಣೆಯಲ್ಲಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು, ಕುವೆಂಪುರವರ ಕೃತಿಯನ್ನು ಮೆಚ್ಚಿದ ಮಂಡ್ಯ ಜಿಲ್ಲೆಯ ಜನತೆ ಮೆರವಣಿಗೆ ಮಾಡಿ ಗೌರವ ಸಲ್ಲಿಸಿದರು. ಜಿಲ್ಲೆಯ ಅವರ ಸಮಕಾಲೀನ TM ಮಲ್ಲಯ್ಯ, M ತಮ್ಮಯ್ಯ, ಆದಿಚುಂಚನಗಿರಿ ಪೀಠಾಧ್ಯಕ್ಷರಾಗಿದ್ದ ಚಂದ್ರಶೇಖರನಾಥ ಸ್ವಾಮೀಜಿ ಕುವೆಂಪು ಅವರ ಸಹಪಾಠಿಗಳಾಗಿದ್ದರು. ಕುವೆಂಪು ಅವರಿಗೆ ಮಂಡ್ಯ ಜಿಲ್ಲೆಯ ಒಡನಾಟ ಹೆಚ್ಚಾಗಿತ್ತು ಅಂತ ಹೇಳಿದರು. ಕುವೆಂಪು ಅವ್ರನ್ನ ಹೇಳಿದರೆ ಪ್ರಥಮವಾಗಿ ಗುರುತಿಸಿದ್ದೇ ಮಂಡ್ಯ ಜಿಲ್ಲೆಯವರು. ಅವರು ರಾಮಾಯಣ ದರ್ಶನ ಬರೆದಾಗ ಯಾವ ಜಿಲ್ಲೆಯವರು ಇದು ಮಾಡಲಿಲ್ಲ. ಆಗ ಮಂಡ್ಯದಲ್ಲಿ 1954ರಲ್ಲಿ ಅವ್ರನ್ನ ಕರೆದೇ ಒಂದು ಸನ್ಮಾನ ಮಾಡ್ತಾರೆ. ಅವತ್ತು ಒಂದು ಆನೆ ಕರೆಸಿ ಅವ್ರ ಮೇಲೆ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕು ಅಂದಾಗ ಅವ್ರು ಒಪ್ಪಲ್ಲ. ಆದರೆ ಆನೆ ಮೇಲೆ ಅವರ ರಾಮಾಯಣ ದರ್ಶನ ಪುಸ್ತಕ ಇಟ್ಟು ಅವತ್ತು ಮೆರವಣಿಗೆ ಮಾಡಿ ಅವಾಗಿನ್ನ ಜ್ಞಾನಪೀಠ ಪ್ರಶಸ್ತಿನೂ ಬಂದಿರಲ್ಲ. ಫಸ್ಟು ಗುರುತಿಸಿದ್ದು ಮಂಡ್ಯ ಜಿಲ್ಲೆಯವರು.
ಆದ್ದರಿಂದ ಕುವೆಂಪು ದಿನಾಚರಣೆ ಮಂಡ್ಯ ಜಿಲ್ಲೆ ಹೆಚ್ಚು ಆಚರಣೆ ಮಾಡಬೇಕಾಯ್ತು. ಅವ್ರಿಗೆ ಸಂಬಂಧ ಮಂಡ್ಯದ ಹೆಚ್ಚಿಗೆ ಹೆಂಗೆ ಅಂತ ಹೇಳಿದ್ರೆ, ಇವ್ರಿಗೆ ಇಲ್ಲಿ ಮಂಡ್ಯದಲ್ಲಿ ಪಿ ಮಲ್ಲಯ್ಯನವರು ಅಂತಿರ್ತಾರೆ, ಅವರು ಎಂ ತಮ್ಮಯ್ಯ ಅಂತಿರ್ತಾರೆ. ಅವರಿಬ್ಬರು ಭಾಳ ಕ್ಲಾಸ್ಮೇಟ್ಸ್ಗಳು. ಆಮೇಲೆ ನಮ್ಮ ಚುಂಚುಂಗಿರಿಯ 2ನೇ ಗುರುಗಳಾಗಿದ್ದಂಥ ಚಂದ್ರಶೇಖರ ಸ್ವಾಮಿಗಳು ಕೂಡ ಅವರ ಕ್ಲಾಸ್ಮೇಟ್ಸ್ಗಳೆಲ್ಲ. ಅವರೆಲ್ಲ ಅವ್ರಿಗೆ ಭಾಳ ಸಪೋರ್ಟ್ ಮಾಡ್ತಾಯಿರ್ತಾರೆ. ಹಾಗಾಗಿ ಮಂಡ್ಯ ಜಿಲ್ಲೆ ಬಗ್ಗೆ ಅವ್ರಿಗೂ ಹೆಚ್ಚಿಗೆ ಒಂದು ಅಭಿಮಾನ ಉಟ್ಕೊಳ್ಳುತ್ತೆ. ಆಮೇಲೆ ಎಂ ತಮ್ಮಯ್ಯ ಅನ್ನೋರು ಒಂದು ಸರಿ ರಿಜಿಸ್ಟ್ರಾರ್ ಆಯ್ತಾರೆ. ಆಗ ಅವರು ಅವ್ರ ಊರಿಗೆ ಕರ್ಕೊಂಡೋಗ್ತಾರೆ. ಈ ಕೋಟೆಪೇಟೆ ಪಕ್ಕ ಬರ್ತದೆ ಬೊಮ್ಮನಹಳ್ಳಿ ಅಂತ ಒಂದು ರೋಡು. ಅಲ್ಲಿ ಹೋದಾಗ ಆ ಜ್ಞಾಪಕಾರ್ಥಕವಾಗಿ ಒಂದು ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಅಂತ ಪದ್ಯ ಬರೀತಾರೆ. ಅವರ ನೆನಪಿನದಲ್ಲಿ ಬರ್ಕೊಂಡವ್ರೆ, ಅವರ ಜ್ಞಾಪಕಾರ್ಥಕವಾಗಿ ಬರದೆ ಅಂತ. ಆದರೆ ಅಲ್ಲಿ ಪ್ರಾಸಕ್ಕೋಸ್ಕರ ತುಂಗಾ ತೀರದ ಎಡಗಡೆಯಲ್ಲಿ ಬರೆದುಬಿಟ್ಟವ್ರೆ. ತುಂಗಾ ತೀರದ ಎಡಗಡೆ ಅಲ್ಲ, ನಮ್ಮ ಪಾಲ್ಕೆರೆ ಐತೆ, ಅದರ ಎಡಗಡೆಯಲ್ಲಿ ಇರೋದಿದ್ದು. ಅಧ್ಯಕ್ಷ ಕೆಎನ್ ರಾಘವೇಂದ್ರ ಮಾತನಾಡಿ, ದೇಶಕ್ಕೆ ಕೊಡುಗೆ ನೀಡಿದ ಮಹನೀಯರನ್ನು ಸ್ಮರಿಸುವ ಕೆಲಸಕ್ಕೆ ನೂತನ ಆಡಳಿತ ಮಂಡಳಿ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ನಿರಂತರ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗುವುದು ಅಂತ ಹೇಳಿದರು. ಜಯಂತಿಗಳನ್ನ ಆಚರಿಸೋ ಮೂಲಕ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅದನ್ನು ತೀರ್ಮಾನ ಮಾಡಿದೋ. ಇದೇ ರೀತಿ ನಾವು ಮೊದಲನೇ ಪ್ರೋಗ್ರಾಮ್ ಆಗಲಿ, ಈಗಾಗಲೇ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯನ್ನು ಮೊದಲನೇ ದಿನವಾಗಿ ಆಚರಣೆ ಮಾಡಿದೋ. ಈಗ 2ನೇ ದಿನವಾಗಿ ವಿಶ್ವಮಾನವ ಕುವೆಂಪು ಅವರ ಜಯಂತಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದೋ. ಈ ಕಾರ್ಯಕ್ರಮಕ್ಕೆ CO ಬರಬೇಕಿತ್ತು. ಇವತ್ತು ನಮ್ಮ ಇದೇನಿತ್ತು ಅಂತಂದರೆ, ಇನ್ನೊಂದೇನಿತ್ತು ಅಂತಂದರೆ, ದಿನಾಚರಣೆ ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಒಂದು ಸಂವಾದಗಳನ್ನ ಮಾಡಬೇಕು ಅನ್ನೋದು ನಮ್ಮದು ಒಂದು ಕಾನ್ಸೆಪ್ಟ್ ಇತ್ತು. ಆ ಕಾರಣಕ್ಕೋಸ್ಕರ ಇವತ್ತು COನ ನಾವು ಇನ್ವೈಟ್ ಮಾಡಿದ್ದು. ಕಾರಣಾಂತರಗಳಿಂದ ಅವ್ರಿಗೆ ಬೇರೆ ತುರ್ತು ಕೆಲಸ ಬಂದಿಂದ ಅವ್ರು ಬಂದಿಲ್ಲ. ಈಗ ಆ ಕಾರಣಕ್ಕೋಸ್ಕರ ಇವತ್ತು ವಿಶ್ವಮಾನವ ಜಯಂತಿ ನಡೆಯುತ್ತೆ. ಈಗ ಮುಂದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಏನು ಸಂವಾದ ನಡೆಯುತ್ತೆ. ಮೂಡಾಧ್ಯಕ್ಷ BP ಪ್ರಕಾಶ್ ಮಾತನಾಡಿ, ಕುವೆಂಪು ಅವರು ಮನುಜ ಮತ ವಿಶ್ವಪಥ ಸಂದೇಶವನ್ನು ನೀಡಿ ವಿಶ್ವಕ್ಕೆ ಸಾರಿದವರು. ಅವರ ವಿಚಾರಧಾರೆಗಳನ್ನು ನಾವೆಲ್ಲ ಪಾಲಿಸಬೇಕು ಅಂತ ಹೇಳಿದರು. ಮನುಜ ಮತ ವಿಶ್ವಪಥ ಅನ್ನುವಂಥ ಸಂದೇಶವನ್ನು ವಿಶ್ವಕ್ಕೆ ಸಾರುವ ಮೂಲಕ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿರುವಂತಹ, ಅದರಲ್ಲೂ ಕೂಡ ಕರ್ನಾಟಕದ ಮೊಟ್ಟಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತವಾದಂತಹ ಕುವೆಂಪು ಅವರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಪಾಲಿಸೋಣ. ಅವರ ಆಚಾರ ವಿಚಾರಗಳು ನಮ್ಮೆಲ್ಲರೂ ಕೂಡ ಮಾದರಿಯಾಗಲಿ ಅಂತ ಹೇಳ್ತಾ ಕುವೆಂಪು ಅವರಿಗೆ ಅವರ ಜನ್ಮದಿನೋತ್ಸವಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತೇನೆ. ಉಪಾಧ್ಯಕ್ಷ KC ಮಂಜುನಾಥ್ ಮಾತನಾಡಿ, ಕುವೆಂಪು ಅವರು ಕನ್ನಡ ಸಾಹಿತ್ಯದಲ್ಲಿ ಅಗ್ರಗಣ್ಯ ಕವಿಯಾಗಿದ್ದಾರೆ ಅಂತ ಹೇಳಿದರು. ಸುಂದರವಾದ ಪರಿಸರದ ತಾಣದಲ್ಲಿ ಅವರ ಜನನವಾಗುತ್ತೆ. ಕುಪ್ಪಳ್ಳಿನಲ್ಲಿ, ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿನಲ್ಲಿ ಅವರು 1904ರಲ್ಲಿ ಜನನಾಗಿ 94ರಲ್ಲಿ ಅಂತ್ಯವಾಗ್ತಾರೆ. ಅಂದರೆ 90 ವರ್ಷಗಳ ಸುದೀರ್ಘ ಕಾಲ ಅವರು ಜೀವನ ಮಾಡ್ತಾರೆ. ಅವರು 4 ಜನ ಅವರಿಗೆ ಮಕ್ಕಳು, ತುಂಬು ಸಂಸಾರ. ಕುವೆಂಪು ಅವರು ಕನ್ನಡ ಲೋಕದ ಅತ್ಯಂತ ಅಗ್ರಗಣ್ಯ ಒಂದು ಕವಿ, ವಿಮರ್ಶಕರು, ಗ್ರಂಥಕಾರರು, ಕಾದಂಬರಿಕಾರರು, ವಿಮರ್ಶಕರು, ನಾಟಕಕಾರರು. ವಿವಿಧ ಮಜಲುಗಳ ಮೂಲಕ ಕನ್ನಡ ಸಾಹಿತ್ಯವನ್ನು, ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ ಅದ್ವಿತೀಯ ಒಬ್ಬ ಕವಿ. ಮತ್ತು ನಾನಾ ಮಜಲುಗಳ ಮೂಲಕ ಈ ಭಾಷೆಯನ್ನು ಸಮೃದ್ಧವಾಗಿ ಬೆಳೆಸಿ ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ಅದು ಕುವೆಂಪು ಅವರಿಗೆ ಮೊದಲು ಸಲ್ಲುತ್ತದೆ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸಮಿತಿ ಸದಸ್ಯ ಬಸವರಾಜ ಹೆಗಡೆ, MS ಶಿವಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಶಶಿಧರ ಕಾಡುಕೊತ್ತನಹಳ್ಳಿ, ಉಪಾಧ್ಯಕ್ಷರಾದ ರವಿ ಸಾವಂದಿಪುರ, ಲೋಕೇಶ್ ಚಿನ್ಕುರ್ಲಿ, ವೇದಿಕೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ KN ನವೀನ್ ಕುಮಾರ್, ಕಾರ್ಯದರ್ಶಿ ಶಿವರಾಜ್, ಖಜಾಂಚಿ ನಂಜುಂಡಸ್ವಾಮಿ ಇದ್ದರು. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಪ್ರಸ್ತಾಪಿತ ಪತ್ರದಂತೆ ಅಮೆರಿಕ ಮೂಲದ ಸ್ಯಾಮ್ಸಂಗ್ ಗ್ರೂಪ್ನ ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಷನ್ ಘಟಕ ಸ್ಥಾಪನೆಗೆ ಬೇಕಾದ ಭೂಮಿಯ ಲಭ್ಯತೆ ಮಂಡ್ಯದಲ್ಲಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ರವೀಂದ್ರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಘಟಕ ಸ್ಥಾಪನೆಗೆ ಜಿಲ್ಲೆಯಲ್ಲಿ 100 ಎಕರೆ ಬಯಲು ಭೂಮಿಗಾಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವರು ಪತ್ರ ಬರೆದಿದ್ದರು. ಈ ಸಂಬಂಧ ಭೂಮಿ ಲಭ್ಯವಿಲ್ಲ ಅಂತ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ರಾಜ್ಯ ಸಚಿವ MB ಪಾಟೀಲ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿದರು. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ರಾಗಿಮುದನಹಳ್ಳಿ ಗ್ರಾಮದ ಸರ್ವೆ ನಂಬರ್ನಲ್ಲಿ ಈಗ ಜಮೀನಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಕೆಶೆಟ್ಟಳ್ಳಿ ಹೋಬಳಿ ಸಿದ್ದಾಪುರ ಗ್ರಾಮದ ಸರ್ವೆ ನಂಬರ್ನಲ್ಲೂ ಕೂಡ ಭೂಮಿ ಲಭ್ಯವಿದೆ ಅಂತ ದಾಖಲೆಗಳನ್ನು ಅವರು ಪ್ರದರ್ಶಿಸಿದರು. ಈಗಾಗಲೇ ಜಿಲ್ಲೆಯಲ್ಲಿರುವ ತೋಬಿನಕೆರೆ ಹಾಗೂ ಸೋಮನಹಳ್ಳಿ ಕೈಗಾರಿಕಾ ಪ್ರದೇಶಗಳಲ್ಲಿಯೂ ಕೇಂದ್ರ ಸಚಿವರು ಪ್ರಸ್ತಾಪಿಸಿರುವ ಕೈಗಾರಿಕಾ ಸ್ಥಾಪನೆಗೆ ಭೂಮಿ ಲಭ್ಯತೆ ಇದೆ. ರಾಜ್ಯ ಸರ್ಕಾರ ಈ ಘಟನೆ ಸ್ಥಾಪನೆಗೆ ಮಂಜೂರಾತಿ ನೀಡುವಂತೆ ಮನವಿ ಮಾಡಿದರು. ಮಂಡ್ಯ ನಗರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆಗೆ 10 ಎಕರೆ ಭೂಮಿಯ ಅಗತ್ಯತೆಯನ್ನು ಕೇಂದ್ರ ಸಚಿವರು ಪ್ರಸ್ತಾಪಿಸಿದ್ದಾರೆ. ತಮಿಳು ಕಾಲೋನಿ ಹೊರತುಪಡಿಸಿಯೂ ಸ್ಥಳವಿದೆ ಅಂತ ಮಿಮ್ಸ್ ನಿರ್ದೇಶಕರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಮಿಮ್ಸ್ನಿಂದ ಸೂಕ್ತ ಕಾನೂನು ಹೋರಾಟ ನಡೆಸಿದರೆ ತಮಿಳು ಕಾಲೋನಿ ಸೇರಿದಂತೆ ಮಿಮ್ಸ್ಗೆ ಸೇರಿದ ಸ್ಥಳ ಹಿಂಪಡೆಯಬಹುದಾಗಿದೆ ಅಂತ ಸಲಹೆ ನೀಡಿದರು. ಸೆಟ್ಟಳ್ಳಿ ಹೋಬಳಿ ಸಿದ್ದಾಪುರ ಗ್ರಾಮದ ಸರ್ವೆ ನಂಬರ್ 93ರಲ್ಲಿ ಒಟ್ಟು 28 ಎಕರೆ ಇದೆ. ಅದರಲ್ಲಿ 20 ಎಕರೆ 24 ಗುಂಟೆ ಉಳ್ಕೊಂಡಿದೆ. ತಾಲೂಕು ಪಂಚಾಯಿತಿ ಸಮಿತಿ ಶ್ರೀರಂಗಪಟ್ಟಣದವ್ರಿಗೆ 3 ಎಕರೆ ಮಂಜೂರು ಮಾಡಿದ್ದಾರೆ. ಅದೇ ರೀತಿ ಪೊಲೀಸ್ ಇಲಾಖೆಗೆ 1 ಎಕರೆ ಮಂಜೂರಾಗಿದೆ. ಇಲ್ಲಿ 100 ಎಕರೆ ಹತ್ತತ್ರ ಸರ್ಕಾರಿ ಜಮೀನು ಉಳಿಕೆ ಇದೆ. ಮತ್ತು
ಅರಣ್ಯ ಇಲಾಖೆಯವರು ಕೂಡ 2005-6ನೇ ಸಾಲಿನಲ್ಲಿ ಇಲ್ಲಿ ಅರಣ್ಯ ಇಲಾಖೆ ವತಿಯಿಂದ 5 ಹೆಕ್ಟೇರ್ ಅಂದರೆ 12 ಎಕರೆ ನಡುತೋಪನ್ನು ಕೂಡ ಬೆಳೆಸಿದ್ದಾರೆ ಎನ್ನುವಂಥದ್ದು ಇದೆ. ಈ ದೃಷ್ಟಿನಲ್ಲಿ ನಾವು ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನು ಅಂದರೆ, ಈಗ ನಿನ್ನೆ ಮಂಡ್ಯ ಕ್ಷೇತ್ರ ಶಾಸಕರು ಕೂಡ ಹೇಳಿದ್ದಾರೆ, 700 ಫಾರಮ್ನಲ್ಲಿ 100 ಎಕರೆ ಜಮೀನು ನಾವು ಕೊಡ್ತೀವಿ ಅಂತೇಳಿ. ಈ ಜಾಗವನ್ನು ಕೊಡಲಿ, ಆ ಜಾಗವನ್ನು ಕೊಡಲಿ, 2 ಜಾಗಗಳನ್ನ ಸೇಫ್ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಇಲ್ಲ. ಏಕೆಂತೇಳಿದ್ರೆ ಈಗ ಆಲ್ರೆಡಿ ಏನು ತೂಬಿನಕೆರೆಯಲ್ಲಿ 135 ಎಕರೆ ಕೈಗಾರಿಕಾ ಪ್ರದೇಶ ಇತ್ತು, ಲ್ಯಾಂಡ್ ಅಕ್ವಿಸಿಷನ್ ಆಗಿದ್ದು. ಇದರಲ್ಲಿ ಮತ್ತು ಸೋಮನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 140 ಎಕರೆ ಇದೆ. ಇಲ್ಲಿ ಭಾಳಷ್ಟು ಜಾಗಗಳು ಖಾಲಿ ಇದೆ ಮತ್ತು ಅಷ್ಟೇ ಸುಮಾರು ಕಾರ್ಖಾನೆಗಳು ಮುಚ್ಚೋಗಿದ್ದಾವೆ. ಈ ಖಾಲಿ ಇರ್ತಕ್ಕಂಥ ಜಾಗಗಳನ್ನ ವಶಪಡಿಸ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕು ಅಂತೇಳಿ ಮೂಲಕ ಅವ್ರಿಗೆ ಮನವಿಯನ್ನು ಮಾಡ್ತೇನೆ. ಮತ್ತು ಈಗ ಹಿಂದೆ ಏನು ಭಾಳಷ್ಟು ಕಾರ್ಖಾನೆಗಳು ಮಂಡ್ಯ ಜಿಲ್ಲೆಯಲ್ಲಿ ಮುಚ್ಚೋಗಿದ್ದಾವೆ. ಹಿಂದೆ 1847ನೇ ಇಸ್ವಿನಲ್ಲೇ ಮೈಸೂರಿನ ಮುಖ್ಯ ಕಾರ್ಯದರ್ಶಿಯಾಗಿದ್ದಂಥ ಸರ್ ಮಾರ್ಕ್ ಕಬ್ಬನ್ ಅವರ ಬೆಂಬಲದಿಂದ ಅಷ್ಟಗ್ರಾಮ ಶುಗರ್ ವರ್ಕ್ಸ್ ಅಂತೇಳಿ ಶ್ರೀರಂಗಪಟ್ಟಣ ಪಾಲಹಳ್ಳಿಲಿ 1847ರಲ್ಲೇ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಗಿತ್ತು. ಇದು ಜನ ಪಾಲಹಳ್ಳಿ ಸುತ್ತಮುತ್ತ ಏನು ಬೆಲ್ಲನ ಬಿಟ್ಟು ಸಕ್ಕರೆಗೆ ಕಬ್ಬನ್ನು ನೀಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಕೂಡ ವೃದ್ಧಿಯಾಗಿತ್ತು. ಅದೇ ರೀತಿ ಟಿಪ್ಪು ಸುಲ್ತಾನ್ ಇದ್ದಂಥ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ಗಂಜಾಂನಲ್ಲಿ ಉತ್ತಮ ಗುಣಮಟ್ಟದ ಬಟ್ಟೆ ತಯಾರಿಕೆಗೆ ಹೆಸರುವಾಗಿತ್ತು. ಟಿಪ್ಪು ಸುಲ್ತಾನ್ ಏನೋ ನಿರ್ಮಾಣ ಕೇಂದ್ರ ಮಾಡಿದರು. ಈ ಕೇಂದ್ರಕ್ಕೆ ತುಮಕೂರು ಜಿಲ್ಲೆಯ ಸಿರಾದಿಂದ 12,000 ಕೈಗಾರಿಕಾ ಕುಶಲ ಕಾರ್ಮಿಕರು ಕರೆಸಿ ಈ ಸ್ಥಳದಲ್ಲಿ ನೆಲೆಸುವಂತೆ ಸುಲ್ತಾನ್ ಮಾಡಿದರು ಅನ್ನುವಂಥದ್ದು ಉಲ್ಲೇಖ ಇದೆ. ಈ ದೃಷ್ಟಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಸರ್ಕಾರಿ ಭೂಮಿ ಭಾಳಷ್ಟು ಕಬಳಿಕೆ ಆಗಿದೆ. ಇವತ್ತು ಜಾಗ ಎಲ್ಲೂ ಇಲ್ಲ. ಇವತ್ತು ಸ್ಟೇಟ್ ಕಾರ್ಖಾನೆ ಇರ್ಬೋದು, ಬೆಳಗೊಳದ ಕಾಗದ ಕಾರ್ಖಾನೆ ಇರ್ಬೋದು, ದಿ ಮಲ್ಲಾದಿ ಬಯೋಟಿಕ್ಸ್ ಆಗಿರ್ಬೋದು, ಹಲವಾರು ಕಂಡಸರಿ ಶುಗರ್ ಕಾರ್ಖಾನೆಗಳಾಗಿರ್ಬೋದು ಇವತ್ತು ಭಾಳಷ್ಟು ಮುಚ್ಚೋಗಿದ್ದಾವೆ. ಕೈಗಾರಿಕಾ ವಲಯ ಎಲ್ಲವನ್ನು ಕೂಡ ವಸತಿ ವಲಯವಾಗಿ ಪರಿವರ್ತನೆ ಮಾಡಿದ್ದಾರೆ. ಈ ದೃಷ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಜಾಗ ಖಾಲಿ ಇದೆ ಸರ್ಕಾರಿ ಜಾಗ, ಈ ಜಾಗಗಳ ಒಂದು ಆಯ್ಕೆ ಮಾಡ್ತಕ್ಕಂಥ ಕೆಲಸನ ಜಿಲ್ಲಾಡಳಿತ ಮಾಡಬೇಕು ಅಂತೇಳಿ ಮೂಲಕ ನಾನು ಒತ್ತಾಯ ಮಾಡ್ತೇನೆ. ಅದೇ ರೀತಿ ನಾವು ಏನು ಕಳೆದ ಸೋಮವಾರ ಬಂದು ಮಂಡ್ಯ ಜಿಲ್ಲೆಯ ಇದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅಂತೇಳಿ 10 ಎಕರೆ ಜಾಗವನ್ನು ಏನು ಕೇಳಿದರು. ಈ 10 ಎಕರೆ ಜಾಗ ನಮ್ಮಲ್ಲಿ ಲಭ್ಯ ಇದೆ ಅಂತೇಳಿ ಮಂಡ್ಯ ಮಿಮ್ಸ್ ನಿರ್ದೇಶಕರು ಸರ್ಕಾರಕ್ಕೆ ಒಂದು ಏನು ಮೆಡಿಕಲ್ ಎಜುಕೇಷನ್ ಸೆಕ್ರೆಟರಿ ಏನು ಜಾಗ ಖಾಲಿ ಇದೆಯಾ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ತಮಿಳು ಕಾಲೋನಿ 5 ಎಕರೆ 25 ಗುಂಟೆ ಹೊರತುಪಡಿಸಿ ನಮಗೆ 17 ಎಕರೆ ಜಾಗ ಖಾಲಿ ಇದೆ ಅಂತೇಳಿ ಅವ್ರ ಪತ್ರವನ್ನು ಕೂಡ ಬರೆದಿದ್ದಾರೆ. ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಿಮ್ಸ್ ಆವರಣದಲ್ಲಿ ಆಗ್ತಕ್ಕಂಥ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಈ ದೃಷ್ಟಿನಲ್ಲಿ ಏನು ಇವತ್ತು ಪೋಸ್ಟಲ್ಲಿ ಶಿವರಾಮೇಗೌಡ, ಕಿರಣ್ ಕುಮಾರ್, ಜಯರಾಮ್, ಮಧುಸ್ವಾಮಿ, ಅಣ್ಣಯ್ಯ ಇದ್ದರು. ಪಾಂಡುಪುರ ಪಟ್ಟಣದ BGS ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ವರ್ಷದ PUC ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳೊಂದಿಗೆ ಪೋಷಕರಿಗೆ ಪಾದಪೂಜೆ ಮಾಡುವ ಮೂಲಕ ವಿಶಿಷ್ಟ ಮತ್ತು ಸಂಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರಕ್ಕೂ ಆದ್ಯತೆ ನೀಡುವ ಉದ್ದೇಶದಿಂದ ನಾನಾ ವೇದ ಮಂತ್ರೋಚ್ಚಾರಣೆ ಸಂಕಲ್ಪಗಳೊಂದಿಗೆ ಧಾರ್ಮಿಕವಾಗಿ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಂದಿರಿಗೆ ಪೂಜೆ ಸಲ್ಲಿಸುವ ಮೂಲಕ ಗಮನ ಸೆಳೆದರು. ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಜಗದ್ಗುರು ಪರಮಪೂಜ್ಯ ಶ್ರೀ ಬಾಲಗಂಗಾಧರಾನಂದ ಸ್ವಾಮೀಜಿಗಳ ಪುತ್ಥಳಿಗೆ ಪೂಜೆ ಸಲ್ಲಿಸಲಾಯಿತು. ಬಳಿಕ ಮಾತನಾಡಿದ ಹೇಮಗಿರಿ ಶಾಖಾಮಠದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ JN ರಾಮಕೃಷ್ಣಗೌಡ ಅವರು, ಕಳೆದ 8 ವರ್ಷಗಳಿಂದ ಕಾರ್ಯಕ್ರಮವನ್ನು ನಿರಂತರವಾಗಿ ಆರಿಸಿಕೊಂಡು ಬರುತ್ತಿದ್ದು ಪೋಷಕರ ಸಹಕಾರ ಅಪಾರವಾಗಿದೆ ಎಂದು ಹೇಳಿದರು. ಮಕ್ಕಳಲ್ಲಿ ತಂದೆ ತಾಯಿ, ಗುರು ಹಾಗೂ ಹಿರಿಯರ ಬಗ್ಗೆ ಗೌರವ ಬೆಳೆಸುವ ನಿಟ್ಟಿನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಉತ್ತಮ ಸಂಸ್ಕಾರಗಳನ್ನು ಬೆಳೆಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ. ಇಂತಹ ಪಾದಪೂಜೆಗಳನ್ನು ಶೃಂಗೇರಿ, ಹೊರನಾಡು ಮೊದಲಾದ ಪುಣ್ಯಕ್ಷೇತ್ರಗಳಲ್ಲಿ ಮಾಡಿಸಲು ಹೆಚ್ಚಿನ ವೆಚ್ಚ ಬೇಕಾಗುತ್ತದೆ. ಆದರೆ ನಮ್ಮ ಶಾಲೆಯಲ್ಲೇ ಈ ರೀತಿಯ ಸಂಸ್ಕಾರಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಕ್ಕಳನ್ನು ಮಾನಸಿಕವಾಗಿ ಸಿದ್ಧಗೊಳಿಸುವ ಕಾರ್ಯ ಮಾಡುತ್ತಿದ್ದೇವೆ ಅಂತ ಅವರು ಹೇಳಿದರು. ನಮಗೆ ಈ ಥರ ಮಾಡ್ತಾ ಇರೋದ್ರಿಂದ ತುಂಬ ಸಂತೋಷ ಆಗ್ತಾಯಿದೆ. ಈ BGS ಸ್ಕೂಲಿಂದ ನಮ್ಮ ಮಕ್ಕಳುಗಳಿಗೆ
ಸನಾತನ ಧರ್ಮದ ಸಂಸ್ಕೃತಿಯನ್ನು ತೋರಿಸ್ಕೊಡ್ತಾ ಇರೋದಕ್ಕೆ ಆ ಸ್ಕೂಲ್ಗಿಂದ ನಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಈ ಹಿಂದೆ ಎಲ್ಲರೂ ಈ ತರ ಎಲ್ಲೂ ನೋಡಿರ್ಲಿಲ್ಲ, ಇದೇ ಫಸ್ಟು. ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಇದರಿಂದ ಮಕ್ಕಳಿಗೆ ತುಂಬ ಒಳ್ಳೇದಾಗ್ತದೆ, ಅವ್ರ ವಿದ್ಯಾಭ್ಯಾಸಕ್ಕೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸ್ತೀವಿ. ಇದ್ರ ಬಗ್ಗೆ ನಿಮ್ಮ ಮಕ್ಕಳ ಅಭಿಪ್ರಾಯ ಯಾವ ಇಲ್ಲ, ತುಂಬ ಚೆನ್ನಾಗಿರ್ತದೆ. ಮಕ್ಕಳು ಇನ್ನು ಮುಂದೆ ಎಲ್ಲ ಯಶಸ್ಸು ಕಾಣಲಿ ಅಂತ ಸಂಸ್ಥೆ ಕಡೆಯಿಂದ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಜಯರಾಮು, ನಾಗಸುಂದರ್, ರವಿಕುಮಾರ್, ಕೃಷ್ಣಗೌಡ ಸೇರಿದಂತೆ ಪೋಷಕರು ಹಾಗೂ ಇನ್ನಿತರರಿದ್ದರು. ಜೆಡಿ ಶಾಲೆಯ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಉತ್ತಮ ಸಂಸ್ಕಾರ, ಮೌಲ್ಯ ಹಾಗೂ ಸಂಪ್ರದಾಯಗಳ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಮಂಡ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಒಕ್ಕಲಿಗರ ಯುವ ಬ್ರಿಗೇಡ್ನ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ 121ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಪ್ರಯುಕ್ತ ಯುವ ಸಮಾಜಕ್ಕೆ ಮಾದಕ ವಸ್ತುಗಳ ಜಾಗೃತಿ ಕಾರ್ಯಕ್ರಮವನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್.ಪಿ. ತಿಮ್ಮೇಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬೆಸಗರಹಳ್ಳಿ ನಿವೃತ್ತ ಸಹಾಯಕ ಆರಕ್ಷಕ ಉಪನಿರೀಕ್ಷಕರಾದ ಬಿ.ಟಿ. ನಾಗರಾಜ್ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಮೇಡಮ್ ಹತ್ರ ಬನ್ನಿ. ಸರ್ ಒಳಗೆ ಆ ಕಡೆ ನೋಡಿ. ಈ ಸಂದರ್ಭದಲ್ಲಿ ಆಯೋಜಕರಾದ ನಂಜೇಗೌಡ, ನಂಜುಂಡ, ಸುಸ್ಮಿತಾ, ಕಾಲೇಜಿನ ಉಪನ್ಯಾಸಕರಾದ ಮಧುಕುಮಾರ್ ಹಾಗೂ ಲಕ್ಷ್ಮಿ ಇದ್ದರು. ಮಂಡ್ಯದಲ್ಲಿ ಜಿಲ್ಲಾ ಗುತ್ತಿಗೆದಾರರ ಭವನ ನಿರ್ಮಾಣ ಮಾಡಲು ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘ ಮುಂದಾಗಿದೆ ಅಂತ ಅಧ್ಯಕ್ಷರಾದ ಎಂ.ಎಚ್. ಯತಿರಾಜ್ ಹೇಳಿದರು. ಮಂಡ್ಯ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಕಚೇರಿ ಆವರಣದಲ್ಲಿರುವ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘ ಹೊರತಂದಿರುವ 2026ನೇ ಸಾಲಿನ ನೂತನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ರಾಜ್ಯ ಗುತ್ತಿಗೆದಾರರ ಸಂಘಕ್ಕೆ ಉಪಾಧ್ಯಕ್ಷರಾಗಿ ನೇಮಕಗೊಂಡಿರುವ ಯತಿರಾಜ್ ಸದಸ್ಯರಾಗಿ ನೇಮಕವಾಗಿರುವ ರವೀಂದ್ರ ಅವರ ಅಭಿನಂದನೆ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಕಳೆದ 9 ವರ್ಷಗಳಿಂದ ಜಿಲ್ಲಾ ಗುತ್ತಿಗೆದಾರರ ಸಂಘ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಹಮ್ಮಿಕೊಂಡು ಸಂಘದ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿದೆ. ಗುತ್ತಿಗೆದಾರರು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬಹುದು. ಗುತ್ತಿಗೆದಾರರ ಬಾಕಿ ಹಣ ಸರ್ಕಾರದಿಂದ ಬಿಡುಗಡೆಗೊಂಡು ಹೊಸ ವರ್ಷ ಹೊಸತನ ತರಲಿ ಅಂತ ಹೇಳಿದರು. ಪ್ರತಿ ವರ್ಷದಂಗೆ 9ನೇ ವರ್ಷ ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಭಗವಂತ ಎಲ್ಲರಿಗೂ ನಮ್ಮ ಗುತ್ತಿಗೆದಾರರಿಗೆ ಪೇಮೆಂಟ್ ಆಗಲಿ, ಕೆಲಸಗಳು ಸಿಗಲಿ, ಆಯುಸ್ಸು ಆರೋಗ್ಯ ಕೊಡಲಿ. ನಾವು ಹೊಸ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದು ಎಲ್ಲ ಈ ಸಂದರ್ಭದಲ್ಲಿ ನಾನು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಮ್ಮ ಗುತ್ತಿಗೆದಾರರಿಗೆ ಸ್ವಲ್ಪ ನೋವಿದೆ ಅಂದರೆ ಸರಿಯಾಗಿ ಪೇಮೆಂಟ್ಗಳು ಆಗ್ತಾ ಇಲ್ಲ. ಅಂತಲೂ ಸಹ ಮುಂದಿನ ದಿನಗಳಲ್ಲಿ ಬರುವಂಥ 2021-26 ದಿನದಂದು ಎಲ್ಲರಿಗೂ ಶುಭವಾಗಲಿ ಎಂದು ನಾನು ಮಂಡ್ಯ ಜಿಲ್ಲೆ ಅಧ್ಯಕ್ಷನಾಗಿ ತಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಹಾರೈಸ್ತೀನಿ ಹಾಗೂ ಎಲ್ಲರನ್ನೂ ಬೇಡ್ಕೊಳ್ತೀನಿ ಅಂತ ಈ ಮಾತನ್ನು ಜಿಲ್ಲಾ ಗುತ್ತಿಗೆದಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆ. ರವೀಂದ್ರ ಮಾತನಾಡಿ, ರೈತ ದೇಶದ ಬೆನ್ನೆಲುಬು, ಆದರೆ ಗುತ್ತಿಗೆದಾರ ದೇಶದ ಅಭಿವೃದ್ಧಿಯ ಬೆನ್ನೆಲುಬು ಅಂತ ತಿಳಿಸಿದರು. ಏನಪ್ಪಾ ಅಂತಂದ್ರೆ ನಮ್ಮ ಗುತ್ತಿಗೆದಾರ ಸಂಘದಲ್ಲಿ ಯಾವುದೇ ಆದಂಥ ಹಣಕಾಸು ಇಲ್ಲ. ನಮ್ದೊಂದು ಬಡ ಗುತ್ತಿಗೆದಾರ ಸಂಘ ಅಂತ ಹೇಳ್ತೀನಿ. ಜೊತೆಗೆ ಎಲ್ಲ ನಾವೇ ನಮ್ಮ ಸ್ನೇಹಿತರುಗಳೆಲ್ಲ ಕೂಡ ಏನೋ ಒಂದು ಕಾರ್ಯಕ್ರಮ ಆಯಿತು ಅಂದರೆ ಅವರವ್ರ ಜೋಬಿಂದ ಕಾಸು ಹಾಕಿ ಮಾಡ್ತಕ್ಕಂಥ ಕಾರ್ಯಕ್ರಮ. ನಮ್ಮಲ್ಲಿ ಯಾವುದೇ ಆದ 1 ರೂಪಾಯಿ ಕೂಡ ಹಣ ಇಲ್ಲ. ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಆಗಬೇಕಾದ್ರೂ ಅವ್ರ ಕೈಲಾದಂಥ ಧನ ಸಹಾಯ ಮಾಡಿ ಒಂದು ಅಭಿವೃದ್ಧಿ ಮಾಡಿಕೊಂಡು ಬಂದವರು ಕೂತ್ಕೊಳ್ಳೋಕ್ಕೆ ಒಂದಿಷ್ಟು ಇಲ್ಲೊಂದು PWS ಒಂದು ನೆರಳು ಮಾಡಿದ್ದೀವಿ. ಗುತ್ತಿಗೆದಾರರು ಬಂದರೆ ಅವ್ರು ಸುಸ್ತಾರೆ ಇದು ಮಾಡಿದ್ರೆ ಒಂದು ಇಷ್ಟಗಳು ಮಾಡಿದ್ದೀವಿ. ನಮ್ಮದು ಮುಂದಿನ ಯೋಜನೆ ತುಂಬ ನಮಗೂ ಆಸೆ ಇದೆ, ಅಭಿವೃದ್ಧಿ ಪದತ್ರ ಹೋಗಬೇಕು ಅಂತ. ಈ ಗುತ್ತಿಗೆದಾರರು ಕೂಡ ಈಗ ಪೇಮೆಂಟ್ಗಳ ಸಮಸ್ಯೆ ಮತ್ತು ಈಗ ಇದಿದೆ ರಾಯಲ್ಟಿ ಸಮಸ್ಯೆ, ತುಂಬ ಸಮಸ್ಯೆಗಳು ಕೂಡ ಈ ಸರ್ಕಾರ ಮಟ್ಟದಲ್ಲೂ ಕೂಡ ಸಂಬಂಧಪಟ್ಟ ಸಚಿವರ ಹತ್ರ ಕೂಡ ಮಾತಾಡಿದ್ದೀವಿ. ಅವರು ನಮ್ಮ ಅಧ್ಯಕ್ಷರಾದಂಥ ಸ್ಟೇಟ್ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ಎಲ್ಲ ಒಳ್ಳೆ ರೀತಿಯಾಗಿ ನಮ್ಗೆ ಹೇಳಿದರೆ ಖಂಡಿತ ಆಗುತ್ತೆ ಅಂತ ಹೋರಾಟ ಇದರವರೆಗೆ ಮನವಿ ಮಾಡಿದ್ದೀವಿ. ಸಂದರ್ಭದಲ್ಲಿ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಸಿದ್ದೇಗೌಡ, ಕೆಪಿ ಸುನೀಲ್ ಬಾಬು, ಎಂಟಿ ರಾಜು, ತಿಮ್ಮೇಗೌಡ, ಕುಮಾರ್, ಪುಟ್ಟಸ್ವಾಮಿಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು. ಪ್ರಸ್ತುತ ಜಗತ್ತಿಗೆ ಕುವೆಂಪು ಅವರ ವಿಶ್ವಮಾನವ ಸಂದೇಶ ಅತ್ಯವಶ್ಯಕ ಅಂತ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಮತ್ತು ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಕೆ.ಟಿ. ಹನುಮಂತು ಅಭಿಪ್ರಾಯಪಟ್ಟರು. ರಥ ಸಭಾಂಗಣದ ಇರುವ ಕುವೆಂಪು ಪ್ರತಿಮೆ ಬಳಿ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಮತ್ತು ಎಜುಕೇಷನ್ ಟ್ರಸ್ಟ್ ಕೊಪ್ಪ ಇವರು ಆಯೋಜಿಸಿದ್ದ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಘೋಷವಾಕ್ಯದೊಂದಿಗೆ ಕುವೆಂಪು ಜನ್ಮದಿನೋತ್ಸವ ವಿಶ್ವಮಾನವ ಪ್ರಶಸ್ತಿ ಪ್ರದಾನ, ಕುವೆಂಪು ವಿರಚಿತ ಗೀತಗಾಯನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹನುಮಂತ ಅವರು, ವಿಶ್ವಮಾನವ ಎಂದರೆ ಮನುಜ ಮತ್ತು ವಿಶ್ವಪಥ ಎಲ್ಲ ಮಾನವರನ್ನು ಸಮಾನವಾಗಿ ಕಾಣುವ ವೈಚಾರಿಕ ಮತ್ತು ಮಾನವೀಯ ಮೌಲ್ಯಗಳಿಗೆ ಆದ್ಯತೆ ನೀಡುವ ವಿಶ್ವವ್ಯಾಪ್ತಿ ದೃಷ್ಟಿಕೋನವಾಗಿದೆ ಅಂತ ಹೇಳಿದರು. ರೈತರ ಆರ್ಥಿಕ ಉಳಿವಿಗಾಗಿ ಮಂತ್ರಮಾಂಗಲ್ಯ, ಸಾಹಿತ್ಯದ ಮೂಲಕ ಸಮಾಜ ಬದಲಾವಣೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ಪ್ರಥಮ ಸ್ಥಾನಗಳ ಪ್ರಶಸ್ತಿ, ಹಿರಿಮೆ ಗರಿಮೆ, ಕೇಂದ್ರ ಸಾಹಿತ್ಯ ಪುರಸ್ಕಾರ
ಪುರಸ್ಕಾರ, ಜ್ಞಾನಪೀಠ ಪ್ರಶಸ್ತಿಗಳು ಬರುವಂತೆ ಸಾಧಿಸಿದವರು ಅವರು ಅಂತ ಹೇಳಿದರು. ನಮ್ಮ ಸಂಸ್ಥೆಯ ವತಿಯಿಂದ ವಾರ್ಷಿಕವಾಗಿ ಹಲವಾರು ಪ್ರಶಸ್ತಿಗಳನ್ನು ಕೊಡ್ತಿದ್ದೇವೆ. ಪ್ರತಿ ತಿಂಗಳು ಒಂದು ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ ಅಂತ ಅವರು ಹೇಳಿದರು. ರಾಷ್ಟ್ರಕವಿ ಕುವೆಂಪು ಅವರಿಗೆ, ಕುವೆಂಪು ಅವರ ಆದರ್ಶ ಚಿರಾಯುವಾಗಲಿ. ಕುವೆಂಪು ಅವರ ಆದರ್ಶ ಚಿರಾಯುವಾಗಲಿ. ಕುವೆಂಪು ಅವರ ಆದರ್ಶಗಳು ಚಿರಾಯುವಾಗಲಿ. ಇದೇ ಸಂದರ್ಭದಲ್ಲಿ ಟ್ರಸ್ಟ್ ಕೂಡ ಮಾಡುವ 2025ರ ವಿಶ್ವಮಾನವ ಪ್ರಶಸ್ತಿಯನ್ನು ಚಿತ್ರಕೂಟ ಸಾಂಸ್ಕೃತಿಕ ಸಂಸ್ಥೆಗೆ ಗಣ್ಯರ ಸಮ್ಮುಖದಲ್ಲಿ ನೀಡಿ ಗೌರವಿಸಲಾಯಿತು. ಕುವೆಂಪು ವಿರಚಿತ ಹಲವು ಗೀತ ಕವನಗಳನ್ನು ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಗಾಯಕರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಸಾಹಿತಿ ಪ್ರೊಫೆಸರ್ ಜಿ ಟಿ ವೀರಪ್ಪ, ಲಿಂಗಣ್ಣ ಮುಂದುಕರ್, ಪ್ರೊಫೆಸರ್ ಡೇವಿಡ್ ಚಂದ್ರಶೇಖರ್, ಶಶಿಧರ್ ಈಚೆಗೆರೆ, ಸತೀಶ್ ಜವರೇಗೌಡ, ಎಂ ಎನ್ ನಾಗನಗೌಡ, ಡಾಕ್ಟರ್ ಕೃಷ್ಣೇಗೌಡ ಉಸ್ಕೂರ್, ಎಂ ಜಿ ವಿನಯ್ ಕುಮಾರ್, ಪ್ರೊಫೆಸರ್ ವಿನಯ್, ಮಂಗಲ ಯೋಗೀಶ್, ಮಂಗಲ ಲಂಕೆ ಸೇರಿದಂತೆ ಅನೇಕರಿದ್ದರು. ದೇಶದ ಗ್ರಾಮೀಣ ಭಾಗದ ಜನರ ಜೀವನಾಡಿ ಮನರೇಗಾ ಯೋಜನೆಯನ್ನು ದುರ್ಬಲಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಹೆಸರಿಗೆ ಬದಲಾಯಿಸುತ್ತಿದೆ ಅಂತ ರಾಜ್ಯಸಭೆ ಸದಸ್ಯ ವಿ ಶಿವದಾಸನ್ ಆರೋಪಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮನರೇಗಾ ಗಾಂಧೀಜಿಯವರ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಗ್ರಾಮೀಣರದ್ದರಿಗೆ ಉದ್ಯೋಗ ಗ್ಯಾರಂಟಿ ನೀಡುತ್ತಿದ್ದ ಯೋಜನೆಯನ್ನು ರದ್ದುಗೊಳಿಸುವ ಹುನ್ನಾರ ಇದಾಗಿದೆ ಅಂತ ಹೇಳಿದರು. ಈ ಯೋಜನೆಯನ್ನು ವಿಎಂಜಿ ರಾಮ್ಜಿ ಎಂದು ಹೆಸರಿಸಿ ರಾಜ್ಯ ಸರ್ಕಾರಗಳ ಮೇಲೆ ಹೊರೆಯಾಕಲಾಗುತ್ತಿದೆ ಅಂತ ಅವರು ಗಂಭೀರ ಆರೋಪ ಮಾಡಿದರು. ಬಿಜೆಪಿ ಗವರ್ಮೆಂಟ್ ದೇ ಆರ್ ಟ್ರೈಂಗ್ ಟು ಇಂಟ್ರೊಡ್ಯೂಸ್ lot of legal and their own executive orders against rural people of our nation. One of example, MGNREG, Mahatma Gandhi Rural Employment Guarantee Scheme. It was one of the lifeline project of the nation. This lifeline project was demolished by this government. They have introduced a new bill in the name of G Ramji. BJP and RSS, basically they are against the interests of the people. This G Ramji, they have introduced to dismantle the rural economy. It will create huge effect to people. There, in MGNREG scheme, government has given the guarantee to the people 100 days, 100 working days. That 100 working days guarantee has gone. They demolished the great lifeline project. And the government, the union government, has given the money to the people in the name of MGNREG scheme. But this government, the BJP, RSS-led government, they have decided to reduce the financial allocation to the rural India MGNREG scheme. It was earlier. The last 5 years, the data has shown year by year, the amount which is allotted to the MGNREG scheme has been reduced. Finally, in 2025, December, during the winter session, they had ruined the entire scheme. And they have introduced a new scheme, G Ramji. Earlier, guarantee was there. Working day guarantee was there. The people has a right to work. This is a basic principle of Mahatma Gandhi Rural Employment Guarantee Act. But the new bill which introduced by this government removed the guarantee from the bill. And they have reduced financial allocation to the state, to the project, and they have given the burden, the entire burden, to the states. ಗೋಷ್ಠಿಯಲ್ಲಿ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಕೃಷ್ಣೇಗೌಡ, ಬಿಎಂ ಶಿವಮಲ್ಲು, ಹನುಮೇಶ್ ಪುಟ್ಟಮಾದು, ಸುರೇಂದ್ರ ವರದಯ್ಯ ಇದ್ದರು.
ಸ್ವರ್ಣ. ಇದು ಬಾಂಧವ್ಯಗಳ ಬೆಸುಗೆ